ನಾವು ತಿರುಗೊಂದು ಸಾರಿ ಈ ಚರ್ಚೆಯನ್ನು ಮುಂದುವರಿಸ್ತೇವೆ. ಸ್ವಲ್ಪ ಇಂಟರ್ನೆಟ್ನಲ್ಲಿ ಸಮಸ್ಯೆ ಉಂಟಾಯಿತು, ಅದಕ್ಕಾಗಿ ಕ್ಷಮೆ ಕೋರ್ತೇವೆ. ನಾವಿನ್ನೂ ವಚನ ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯ ಓದ್ತಾ ಇದ್ದೇವೆ. ಸೊ ನೀವು ನಮ್ಮೊಂದಿಗೆ ಈ ಒಂದು ಓದುವಂಥ ಭಾಗದಲ್ಲಿ ಕೈ ಜೋಡಿಸ್ರಿ. ಈಗ ಐ ರಿಕ್ವೆಸ್ಟ್ ಸುಷ್ಮಾ, ಪ್ಲೀಸ್ ಕಂಟಿನ್ಯೂ ವರ್ಸ್ 15 ಆನ್ವರ್ಡ್ಸ್. Who are you? I asked. Then the Lord answered, I am Jesus. I am the one you are so cruel to. Now stand up. I have appeared to you because I have chosen you to be my servant. You are to tell others what you have learned about me and what I will show you later. The Lord also said, I will protect you from the Jews and from the Gentiles that I am sending you to. I want you to open their eyes so that they will turn from the darkness to light and from the power of Satan to God. Then their sins will be forgiven, and by faith in me they will become part of God's holy place. King Agrippa, I obeyed this vision from heaven. First I preached to the people in Damascus, and then I went to Jerusalem and all over Judea. Finally I went to the Gentiles and said, stop sinning and turn to God. Then prove what you have done by the way you live. That is why some men grabbed me in the temple and tried to kill me. Verse 22, but all this time God has helped me, and I have preached both to the rich and to the poor. I have told them only what the prophets and Moses said would happen. I told them how the Messiah would suffer and be the first to be raised from death, so that he could bring light to his own people and the Gentiles. Before Paul finished defending himself, Festus shouted, Paul, you're crazy. Too much learning has driven you out of your mind. But Paul replied, Honorable Festus, I am not crazy. What I am saying is true, and it makes sense. None of these things happen off in corner somewhere. I am sure that King Agrippa knows what I am talking about. That's why I can speak so plainly to him. Then Paul said to Agrippa, do you believe what the prophet said? I know you do. Agrippa asked Paul, in such a short time, do you think you can talk to me into being a Christian? ಹೇಳಲು ಪೌಲನು, ಅಲ್ಪ ಪ್ರಯತ್ನದಿಂದಾಗಲಿ ಅಧಿಕ ಪ್ರಯತ್ನದಿಂದಾಗಲಿ ನೀನು ಮಾತ್ರವಲ್ಲದೆ ಈ ಹೊತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ ಅಂದನು. ಆಮೇಲೆ ರಾಜನು, ದೇಶಾಧಿಪತಿಯು, ಬೇರ್ನಿಕೆಯು ಅವರ ಸಂಗಡ ಕೂತಿದ್ದವರು ಎದ್ದು ಆಚೆಗೆ ಹೋಗಿ, ಈ ಮನುಷ್ಯನು ಮರಣದಂಡನೆಗಾಗಲಿ ಬೇಡಿಗಾಗಲಿ ಆಧಾರವಾದದ್ದೇನು ಮಾಡುವವನಲ್ಲ ಎಂಬುದಾಗಿ ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಅಗ್ರಿಪ್ಪನು ಫೇಸ್ತನಿಗೆ, ಈ ಮನುಷ್ಯನು ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತೇನೆಂದು ಹೇಳದೆ ಹೋಗಿದ್ದರೆ ಇವನನ್ನು ಬಿಡಬಹುದಾಗಿತ್ತು ಎಂದು ಹೇಳಿದನು. ಸೊ ಇಟ್ಸ್ ಎ ಇಂಟ್ರೆಸ್ಟಿಂಗ್ ಸ್ಟೋರಿ. ಇನ್ಫ್ಯಾಕ್ಟ್ ಇದು ಅಗ್ರಿಪ್ಪ ರಾಜ ಮತ್ತು ಫೆಸ್ಟಸ್ ಚಕ್ರವರ್ತಿ, ಈ ಒಂದು ಗವರ್ನರ್ ಅವರ ಎದುರುಗಡೆ ಪೌಲನು ತನ್ನ ವಾದ ಪ್ರತಿವಾದ ಮಂಡಿಸಿರುವಂಥ ವಿಷಯವಾಗಿ ನಾವಿಲ್ಲಿ ಈ ಘಟನೆಯಲ್ಲಿ ನಾವು ಓದ್ತೇವೆ. ಆ ಘಟನೆಯಲ್ಲಿ ಅವನು ವಿವರಿಸಿರುವಂಥ ವಿಷಯಗಳನ್ನ ನೋಡಿದರೆ, ತಿರುಗಿ ನಾವು ನಿನ್ನೆ ದಿವಸನೂ ಈ ಚರ್ಚೆಯಲ್ಲಿ ನೋಡಿದೆವು, ಬಹಳ ಧೈರ್ಯದಿಂದ ಪೌಲನು ತನ್ನ ಸಾಕ್ಷಿ ಹೇಳಿದ. ಅದು ದೊಡ್ಡ ಗಲಿಬಿಲಿ ಆಗ್ತಾ ಇದೆ. ಯೆರೂಸಲೇಮಿನ ದೇವಾಲಯದಲ್ಲಿ ಏನಂತಾರೆ ದಂಗೆ ಇದ್ದಿದೆ. ಅಂತಹ ಒಂದು ದಂಗೆಯ ಮಧ್ಯದಲ್ಲಿ ಪೌಲನು ತನ್ನ ಸಾಕ್ಷಿ ಹೇಳ್ತಾನೆ. ಓಕೆ, ಅದನ್ನು ನಾವು ನಿನ್ನೆ ದಿವಸ ಅಭ್ಯಾಸ ಮಾಡಿದೆವು. ಆದರೆ ಈಗ ಪೌಲನು ನಿಂತಿರುವಂಥದ್ದು ಕೋರ್ಟ್ನಲ್ಲಿ ನಿಂತಿದ್ದಾನೆ. ಈ ಒಂದು ಅಗ್ರಿಪ್ಪ ರಾಜನು ಇದ್ದಾನೆ, ಫೆಸ್ಟಸ್ ಒಂದು ಗವರ್ನರ್ ಅವನು ಕೂಡ ಇದ್ದಾನೆ. ಅವರ ಎದುರುಗಡೆ ತನ್ನ ವಾದ ಪ್ರತಿವಾದ ಮಾಡ್ತಾ ಇರುವಾಗಲೂ ಮತ್ತೆ ತಿರುಗಿ ಸಾಕ್ಷಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ, ಪೌಲನ ಒಂದು ವಿಶೇಷತೆ. ಸೊ ಅಲ್ಲಿ ಆ ಸಾಕ್ಷಿ ಕೇಳಿದ ಮೇಲೆ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದ್ರು ಅದು ಬಹಳ ವಿಶೇಷವಾದದ್ದು. ಓಕೆ, ವೆರಿ ಇಂಟ್ರೆಸ್ಟಿಂಗ್ ವೇ ದೇ ರಿಪ್ಲೈ, ಅವರು ರೆಸ್ಪಾಂಡ್ ಮಾಡ್ತಾರೆ, ಪ್ರಯತ್ನನೂ ಮಾಡ್ತಾರೆ. ಐ ವಿಶ್ ವಿ ಕುಡ್ ಲೆಟ್ ಹಿಮ್ ಗೋ, ಅವನನ್ನು ಬಿಟ್ಟು ಬಿಡ್ಬೋದಿತ್ತಲ್ಲ ಅನ್ನುವಂಥ ರೀತಿಯಾದಂಥ ವಿಚಾರವನ್ನು ಅವರು ಮಾಡ್ತಾರೆ. ಬಟ್ ಎನಿವೇ, ಈ ಒಂದು ಘಟನೆ ಬಹಳ ಮಹತ್ವದ್ದು. ನಾವು ತಿರುಗಿ ಇದನ್ನು
ಚರ್ಚೆ ಮಾಡುವಂಥದ್ದು ಬಹಳ ವಿಶೇಷವಾದದ್ದು, ಅವಶ್ಯವಾದದ್ದು. ಸೊ ಇಲ್ಲಿ ಈ ಒಂದು ಪ್ರೊಸೀಜರ್ಸ್ ಕೆಲವೊಂದು ಗಮನಿಸೋಣ, ಕೋರ್ಟ್ ಪ್ರೊಸೀಜರ್ಸ್, ರೈಟ್. 2ನೇ ವಚನ ಓದುವಾಗ ಅಗ್ರಿಪ ರಾಜನೇ, ಯಹೂದ್ಯರು ನನ್ನ ಮೇಲೆ ಆರೋಪಿಸಿರುವ ಎಲ್ಲಾ ದೋಷಗಳ ವಿಷಯವಾಗಿ ನಿನ್ನ ಎದುರಿನಲ್ಲಿ ನಾನು ಈ ಹೊತ್ತು ಪ್ರತಿವಾದ ಮಾಡಬೇಕಾಗಿರುವುದರಿಂದ ನನ್ನನ್ನು ಧನ್ಯನೆಂದು ಎಣಿಸಿಕೊಳ್ಳುತ್ತೇನೆ. ಓಕೆ, ಇಂಗ್ಲಿಷ್ನಲ್ಲಿ ಹೇಳ್ತದೆ, ಐ ಕನ್ಸಿಡರ್ ಮೈಸೆಲ್ಫ್ ಫಾರ್ಚುನೇಟ್ ದಟ್ ಇಟ್ ಈಸ್ ಬಿಫೋರ್ ಯು ಕಿಂಗ್ ಅಗ್ರಿಪ ಐ ಆಮ್ ಗೋಯಿಂಗ್ ಟು ಮೇಕ್ ಮೈ ಡಿಫೆನ್ಸ್ ಟುಡೇ ಅಗೇನ್ಸ್ಟ್ ಆಲ್ ದ ಅಕ್ಯುಸೇಷನ್ಸ್ ಆಫ್ ದ ಜ್ಯೂಸ್. ಯಾಕೆ ಹಂಗೆ ಹೇಳಿದವನು? ವೈ ಡು ಯು ಥಿಂಕ್ ಹಿ ಸೆಡ್ ದಟ್? ಐ ಕನ್ಸಿಡರ್ ಮೈಸೆಲ್ಫ್ ಫಾರ್ಚುನೇಟ್. ಓಕೆ, ಇಲ್ಲಿ ಕನ್ನಡದಲ್ಲಿ ಧನ್ಯನೆಂದು ಎಣಿಸುತ್ತೇನೆ. ವೈ ಡು ಯು ಥಿಂಕ್ ದಟ್ ಹಿ ಯೂಸಸ್ ದಟ್ ವರ್ಡ್? ಆ ಮಾತವನ್ನು ಉಪಯೋಗಿಸಿರೋದಕ್ಕೆ ಕಾರಣ ಏನು? ಅವಂಗಿರುವಂಥ ಆ ಪೊಸಿಷನ್, ಆ ಸ್ಥಾನ, ಅದಕ್ಕೆ ಅಷ್ಟೇ ಅಲ್ದ ಅವ ಯಹೂದ್ಯರದ ಪ್ರತಿಯೊಂದು ವಿಚಾರ ಆಲೋಚನೆಗಳನ್ನು ತಿಳಿದವನಾಗಿರುವಂಥ ವ್ಯಕ್ತಿ ಆಗಿದ್ದ. ಓಕೆ. ಸೊ ಅಂಥ ವ್ಯಕ್ತಿ ಸಮಯದಲ್ಲಿ ಬಂದಾನಂತಂದ್ರೆ ನಿಮ್ಗೆ ಅರ್ಥ ಆಗ್ತದೆ ನಾನೇನು ಹೇಳಾಗತ್ತೇನೆ ಅಂತ ಹೇಳಿ. ಸೊ ನಿನ್ನ ಮುಂದೆ ಈ ರೀತಿಯಾಗಿ ನಾನು ವ್ಯಕ್ತಪಡಿಸುವಾಗಿದ್ದೆ ನನಗೆ ಚಲೋ ಆ ರೀತಿ ಒಳಗೆ ಹೇಳಿದ್ರು. ಓಕೆ ಓಕೆ. ಪಾಸ್ಟರ್, ಇಲ್ಲಿ ಅವನು ಒಂದು ಹೈಯರ್ ಕೋರ್ಟಲ್ಲಿ ಇದ್ದಾನೆ, ನಾವು ಪ್ರಾಕ್ಟಿಕಲಿ ನೋಡ್ಬೇಕಂದ್ರೆ. ಸೊ ಅದಕ್ಕೆ ಅವ್ನಿಗೊಂದು ಚಾನ್ಸ್ ಸಿಕ್ಕೈತಿ, ರೈಟ್ ಟು ಹಿಯರಿಂಗ್ ಅಂತಂದು ಹೇಳಿ. ಸೊ ಅದು ಅವ್ನಿಗೆ ಅಪಾರ್ಚುನಿಟಿ ಸಿಕ್ಕೈತಿ, ಅದಕ್ಕೆ ಅವ್ನು ಗ್ಲಾಡ್ ಇದ್ದಾನೆ. ಓಕೆ ಓಕೆ. Krishma? Pastor, he is allowed to defend himself. Yeah. Right? Without like any interpretation about him or something. He can tell whatever he feels like. Yes. So he is glad about it. So that's why he is telling, he considers it as fortunate. Yes. Fortunate. Vivek, any comments? ಫಸ್ಟ್ ಒನ್ ಸ್ಟ್ರೇಂಜ್ ಥಿಂಗ್ ಐ ಆಮ್ ಅಬ್ಸರ್ವಿಂಗ್ ಹಿಯರ್. ಒಂದು ಸ್ಟ್ರೇಂಜ್ ಥಿಂಗ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ನೋಡುವಾಗ ಈಗ ಕಳೆದೆಲ್ಲ ಒಂದು ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡ್ತಾ ಬಂದ್ವಲ್ರಿ. ಸೊ ಪೌಲ ಏನು ಮಾಡ್ತಾ ಇದ್ದಾನೆ ಅಂದರೆ, ಹಿ ಈಸ್ ಟ್ರೈಂಗ್ ಟು ಟೇಕ್ ದ ಥಿಂಗ್ಸ್ ಅಪ್. ಅಲ್ಲೇ ಮುಗಿಸುವಂಥ ಸಿಚುವೇಶನ್ಗಳು, ಅವನಿಗೆ ಸನ್ನಿವೇಶಗಳು ಬಂದಿದ್ವು ರೀ, ಬಟ್ ಅವ್ನು ಮುಗಿಸ್ತಾ ಇಲ್ಲ. ಸೊ ಈಸ್ ಟೇಕಿಂಗ್ ಟು ದ ಹೈಯರ್ ಕೋರ್ಟ್. ಸೊ ಆಸ್ ಯು ಸೆಡ್, he has come to the Supreme Court now. So every time is Supreme Court, and every time he is getting an opportunity to give the testimony. That's a beautiful thing. What we see. And maybe I think ನಾನು ಧನ್ಯನಾಗೇನೆ, ಇಲ್ಲಿವರೆಗೆ ಬಂದೇನಲ್ಲ, ಈಗ ದೇವರ ಆತ್ಮನ ನಡೆಸ್ಯಾನ ಇಲ್ಲಿವರೆಗೆ ಅಂತೇಳಿ. ಮೇಬಿ so now 2000 years later we are able to read his mind. A brilliant brain. He is using the platform, but his motive seems to be something else actually. Galibili adaglu he used the place for proclaiming his testimony, and now here also in the higher court also he is using the platform to share his testimony, right? But ಕೋರ್ಟ್ನಲ್ಲಿ ನಾವು ಈ ಒಂದು ಜಡ್ಜ್ಗಳಿಗೆ ಅಡ್ರೆಸ್ ಮಾಡುವಾಗ, ವಾಟ್ ಆರ್ ದ ವೇಸ್ ಯು ಅಡ್ರೆಸ್? ಹೇಸನ್, ವಾಟ್ಸ್ ದ ವೇ ಯು ಅಡ್ರೆಸ್ ದ ಜಡ್ಜಸ್? ಲೈಕ್ ಆನರೇಬಲ್ ಜಡ್ಜ್ ಅಂತ ನಾವು ಯೂಸ್ ಮಾಡ್ತೇವೆ ಫಸ್ಟ್. ಓಕೆ. ಆ್ಯಂಡ್ ನಾವು ಬಿಫೋರ್ ಕೋರ್ಟ್ ಎಂಟರ್ ಆಗೋಕ್ಕಿಂತ ಮುಂಚೆ ನಾವು ವಿ ಶುಡ್ ಬಾವ್ ಡೌನ್ ಅವರ್ ಸೆಲ್ಫ್. ಓಕೆ. ಯಾ. Okay, and but when you are addressing the judge, you have your lordship, honorable. Your lordship. Your lordship. Yeah. Okay. You worship adid barudala. Lordship. Lordship. Okay. Your honor, your lordship, and then you respectfully bow and enter. And so in a way, one way also it is possible that he uses that word was the term used that time. Your honor anta ಹೇಳುವ ಹಾಗೆ, I consider it my privilege ಅಂತ ಈಗ ನಾವು ಕೆಲವೊಂದು ಸಾರಿ ಯೂಸ್ ಮಾಡ್ತೇವೆ. ಆ ಟೈಮ್ನಲ್ಲಿ I consider it as fortunate to stand in front of you. Okay, so possibly ಅದು ಗೌರವದ ಮಾತಾಗಿರ್ಬೋದು. ಓಕೆ, ವಿ ವಿಲ್ ಸ್ಪೆಕ್ಯುಲೇಟ್ ಪಾಸಿಬಲಿ ವಾಟ್ ಆರ್ ದ ವೇಸ್ ವೈ ಹಿ ಯೂಸ್ಡ್ ಇಟ್ ಅಂತ ಹೇಳಿ. ಇನ್ನೊಂದು, ನಾನು ನಿಮ್ಮನ್ನು ಭೇಟಿಯಾಗಿದ್ದು ಭಾಳ ಫಾರ್ಚುನೇಟ್ ಅಂತಂದ್ರೆ ಬೆಣ್ಣೆ ಹಚ್ಚಾಕು possibilities. He is trying to soften their hearts.
that they will be favorable for him. And there is another possibility also, because he knows Agrippa, King Agrippa, he knows. Okay, Agrippa ರಾಜನಿಗೆ ಹಿಂಗೆಲ್ಲ ಮಾಡಿದ್ರೆ, ಎಂಥ ಫಾರ್ಚುನೇಟ್ ನಾನು ನಿಮ್ಮನ್ನು ಭೇಟಿಯಾಗಿದ್ದೆ ನನಗೆಲ್ಲ ಅಂತಂದ್ರೆ, ಮೋಸ್ಟ್ಲಿ ಹಿ ವಿಲ್ ಬಿ ಫೇವರಿಂಗ್ ಅಂತ ಹೇಳಿ. ಅಥವಾ ಆಸ್ ವಿವೇಕ್ ವಾಸ್ ಪಾಯಿಂಟಿಂಗ್ ಔಟ್, that he is basically, his motive is nothing else, he is there to preach the gospel. ಹೆಂಗಾದ್ರೂ ಮಾಡಿ ಸುವಾರ್ತೆ ಸಾರಬೇಕು. ಈಗ ನನ್ನ ಅಪರ್ಚುನಿಟಿ ಏನಂದ್ರೆ, ಎಲ್ಲ ಬೇರೆ ಬೇರೆ ಪ್ಲೇಸಸ್ ಹೋಗಿ ಆಗಿದೆ, ಇವಾಗ ಐ ವಾಂಟ್ ಟು ಪ್ರೀಚ್ ದ ಗಾಸ್ಪಲ್ ಟು ದ ಆಫೀಸರ್ಸ್, ಅಥಾರಿಟೀಸ್ ಅಂಡ್ ಪೀಪಲ್ ಇನ್ ಪವರ್. ಅವ್ರಿಗೆ ನಾನು ಸುವಾರ್ತೆಯನ್ನು ಸಾರಬೇಕು. ಸೊ ಈಸ್ ಪಾಸಿಬಿಲಿಟಿ. ಸೊ ಹೀಸ್ ಸಾರಬೇಕಲ್ಲ ಅಷ್ಟೇ ಅಲ್ಲ, ಹಿ ವಾಂಟ್ಸ್ ದೆಮ್ ಟು ಗೆಟ್ ಸೇವ್ಡ್, ರೈಟ್? ದಟ್ಸ್ his appeal, in fact, desire. So challenge them, give them a challenge to follow Jesus. That's what he is trying to do in his journey here. So ಇಲ್ಲಿ ಈ ಒಂದು his ಏನಂತರ ಅವನ ವಾದ ಪ್ರತಿವಾದ ನೋಡುವಾಗ, what is his main focus in it? What do you find as the main focus in his argument? Is he trying to in fact defend ಮಾಡ್ತಾನೆ? Now we think that it is indirectly presenting the gospel, but direct ಅಲ್ಲಿ ಕೂತ್ಕೊಂಡು ಕೇಳ್ತಾ ಇರುವಂತವರಿಗೆ what is his emphasis in his argument? He is not guilty ಅದು ತೋರಿಸ್ಕೊಡಾತ. Okay, he is trying to prove that he is not guilty. ಅಪರಾಧಿ ನಾನಲ್ಲ. Okay, ಇಲ್ಲಿ ಹೆಚ್ಚಿಗೆ ಗಮನಿಸಿದ್ರಂತಂದ್ರ ಅವ್ರದ್ದು ವಾದ ಯಾವಾಗ್ಲೂ ಧರ್ಮ ಮೀರಿ, ನಮ್ ಲಾ ಮೀರಿ ವರ್ತಿಸಾನಂತ ಅನ್ನುವಂತ ಆಪಾದನೆ ಹೆಚ್ಚಿಗೆ. ಸೊ ಅವನು ಅದನ್ನ ವಿವರಿಸಿ ತೋರ್ಸಾತಾನ ಏನಂದ್ರ, ನಾನು ಧರ್ಮಶಾಸ್ತ್ರವನ್ನಾಗ್ಲಿ ಅದನ್ನಾಗ್ಲಿ ಮೀರಿ ನಡ್ದೇನಂತ ನೀವು ತಿಳ್ಕೊಬೇಡ್ರಿ. ಯಾವಾಗ್ಲೂ ಅವ್ನು ಹೇಳ್ಕೊಂತ ಅದ ರೀತಿ ಹೋಗಿ ಹೇಳ್ಕೊಂತ ಬರ್ತಾನ, ನಾನು ಯಹೂದ್ಯನು, ನಾನು ಅಂತವನು ಅಂತ ಹೇಳಿ ತಿರುಗಿ ಅವ್ರಿಗೆ ಆತನು ನಾನು ಲಾ ಮೀರಿಲ್ಲ, ನಾನೊಬ್ಬ ನಂಬಿಗಸ್ತನಾದ ಯಹೂದ್ಯನು ಅದನ್ನ ಸ್ಪಷ್ಟಪಡಿಸಾಕ. he is trying to convince them that. Okay, ಮತ್ತೇನೇನು ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾನೆ? ಮತ್ತು ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅಂತಂದ್ರೆ, ಹಿ ಈಸ್ ಗಿವಿಂಗ್ ದೆಮ್ ಅಪಾರ್ಚುನಿಟಿ ಫಸ್ಟ್. ಲೈಕ್ ನಿಮ್ಗೇನಾದರೂ ಅದ್ರ ಬಗ್ಗೆ ಸಾಕ್ಷಿ ಹೇಳೋದಿದ್ರೆ, ನಾನೇನಾದರೂ ತಪ್ಪು ಹೇಳ್ತಾ ಇದ್ರೆ, ದೇ ಕ್ಯಾನ್ ಟಾಕ್ ಅಬೌಟ್ ಇಟ್. ನಾನು ಏನೂ ತಪ್ಪು ಹೇಳ್ತಾ ಇಲ್ಲ. Okay. In 6 verse he says, ಸಾಕ್ಷಿ ಹೇಳುವುದಕ್ಕೆ ಅವರಿಗೆ ಮನಸ್ಸಿದ್ದರೆ ಹೇಳ್ಬಹುದು. Wow. I mean, what a great thing. If you have anything against me, tell now. Yeah, you wanted to say something? First in verse 17, God talks to him telling, I will protect you. Yes. So he is like strongly proclaiming everything. He's not scared of anything. Okay. So he's just telling whatever he has gone through and like his testimony or anything. Okay. So he's just telling it boldly and strongly. Okay. And boldly and strongly, that is very evident in the way he is talking. But does he mention Jesus in his story? Right. So ಯೇಸು ಸ್ವಾಮಿಯನ್ನ ತನ್ನ ಸಾಕ್ಷಿಯಲ್ಲಿ ಅವನು ಮೆನ್ಷನ್ ಮಾಡುವಾಗ, in other words, what is he saying about Jesus? ಇವನ ಇಲ್ಲಿ ಹೇಳತ್ತಾನ ಏನಂತಂದ್ರ, ಯಹೂದ್ಯರಾಗಿ ನಾವ್ ಧರ್ಮಶಾಸ್ತ್ರ ಅನುಸರಿಸತ್ತೀವಿ, ಬಟ್ ನಾವೆಲ್ಲ ಕಾಯಕತ್ತಿದ್ ವಾಗ್ದಾನ ವಚನ ರಾಜನ್ ಬರುವಂತ ವ್ಯಕ್ತಿ ಯಾರು ಅಂತಂದ್ರ ಅದು ಯೇಸು. ಅದನ್ನ ನೀವು ಕಾಯಕತ್ತಿರುವಂತ ವಿಚಾರ. ಸೊ ನಾ ಅದ್ರ ಕುರಿತನ ಅದನ್ನ ಹೇಳ್ತೇನಂತ ಅದಕ್ಕೆ ಆ ರೀತಿ ಕನೆಕ್ಟ್ ಮಾಡ್ಯವ ಯೇಸು ಸ್ವಾಮಿ ಕುರಿತು ಹೇಳ್ತಾನ. ನನಗೆ ಯೇಸು ಸ್ವಾಮಿ ಈ ರೀತಿ ಮೆಸ್ಸಿಯನ ಕುರಿತು. ಓಕೆ. ಸೊ ಮೆಸ್ಸಿಯನನ್ನ ಅಂತ ನಾವು ನಂಬಿದ್ರೆ, ಆತನು ತಾನು ನಂಬಿರೋದ್ರಿಂದ ನ್ಯಾಯಾಲಯದಲ್ಲಿ ಈ ಸ್ಥಿತಿಗೆ ನಾನು ಬಂದು ನಿಂತ್ಕೊಳ್ಳುವಂತ ಒಂದು ಪೊಸಿಷನ್ ಆಗಿದೆ ಅಂತ ಕೂಡ ಅವನು ತಿಳಿಸುವಂಥದ್ದನ್ನು ನಾವು ಗಮನಿಸ್ಬೋದು. ಎನಿವೆ, ಮತ್ತು ಅವನ ಒಂದು ಸಾಕ್ಷಿಯಲ್ಲಿ ಯೇಸು ಸ್ವಾಮಿಯೊಂದಿಗಿನ ಸಂಬಂಧದ ವಿಷಯವಾಗಿ ತಿಳಿಸ್ತಾನ. ಅದರ ನಂತರ ಕೂಡ ನಾವು ಅಗ್ರಿಪ್ ರಾಜನ್ಗೆ ಅಪೀಲ್ ಮಾಡುವಾಗ ನಮಗ ಅನ್ಸೋದಲ್ಲ ಅದು, ಬಟ್ ಅಗ್ರಿಪ್ ರಾಜನ್ ಗೊತ್ತಾಗತ್ತೈತಿ ಇವ ಏನ್ ಹೇಳಕತ್ತಾನ. ಒಂದೊಳ್ಳೆ ಫೆಸ್ತಸ್ ಗವರ್ನರ್ ಆದಂತ ಅವನಿಗೂ ಗೊತ್ತಾಗ್ತಾ ಇಲ್ಲ ಅದು. ಬಟ್ ಅಗ್ರಿಪ್ಪ, ಹೂ ಇಸ್ ಅ ಜ್ಯೂ, he knows this man is, ಏನ್ ಮಾಡಾಕ್ತಾನೆ ಇವನು,
that you are trying to change me. You once ಸಣ್ಣ ಅಪಾರ್ಚುನಿಟಿ ಸಿಕ್ಕಿದೆ, ಅದರಾಗ ನೀನು ಯು ಆರ್ ಟ್ರೈಂಗ್ ಟು ಸೊ ಒಂದು ವೇಳೆ ನಮಗೆ ಅನಿಸ್ಲಿಕ್ಕಿಲ್ಲ. ಇನ್ಫ್ಯಾಕ್ಟ್ ವಿ ಮೇ ನಾಟ್ ಫೀಲ್ ಲೈಕ್ ವೇರ್ ಇಸ್ ಅ ಪರ್ಸನ್, ಬಟ್ ಕಿಂಗ್ ಅಗ್ರಿಪಾ ಇಸ್ ಏಬಲ್ ಟು ರೀಡ್ ದಿಸ್, that this fellow is asking me to make a commitment to Jesus and follow Jesus. ಹೌದಿಲ್ಲ? ಅದನ್ನ ಹೇಳ್ತಾನಲ್ಲ ಅಗ್ರಿಪ. ಏನದು ಅಗ್ರಿಪ ರಾಜನು ಅದು ಲಾಸ್ಟ್ಗೆ ಹೇಳ್ತಾನಲ್ಲ 28ನೇ ವಚನದಲ್ಲಿ, ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗೋದಕ್ಕೆ ಒಡಂಬಿಡಿಸ್ತೀಯಾ. Okay, but actually if you read through, we can't read that, but as a Jew he's able to see this. This is a very, I mean, hey, this is a very powerful message to come to Jesus, right? So in fact ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ಪೌಲನು ಅಲ್ಲಿ ಕನ್ಕ್ಲೂಷನ್ದಾಗ ಹೇಳ್ತಾನ, ನೀನು ಅಷ್ಟ ಅಲ್ಲ ಅಗ್ರಿಪ ರಾಜ, who all should get saved ಅಂತೆ? ಮಾತುಗಳನ್ನು ಕೇಳುವವರೆಲ್ಲರೂ. ಇನ್ಫ್ಯಾಕ್ಟ್ ಇವಾಗಲೂ ಈ ಡಿಸ್ಕಷನ್ ಆನ್ಲೈನ್ ನೋಡ್ತಾ ಇರುವಂಥ ನೀವು ಕೂಡ ರಕ್ಷಣೆ ಹೊಂದಬೇಕನ್ನುವಂಥದ್ದೇ ದ ಆಬ್ಜೆಕ್ಟಿವ್ ಆಫ್ ದಿಸ್ ಸ್ಟಡಿ ಆಸ್ ವೆಲ್, ಬಿಕಾಸ್ ದಟ್ಸ್ ವಾಟ್ ಪೌಲ್ ಡಿಡ್. ಪೌಲನ್ ಅಲ್ಲಿ ಕೋರ್ಟ್ನಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳಿದ್ದು, ವಾದ ಪ್ರತಿವಾದ ಮಾಡಿದ್ದು ಒಂದೇ ಒಂದು ಉದ್ದೇಶ, ತಾನು ನೀತಿವಂತನಂತ ಆ ಮರಣದಂಡನೆಯಿಂದ ಪಾರಾಗಬೇಕನ್ನುವಂಥ ಉದ್ದೇಶದಿಂದ ಅವನು ಮಾಡಲಿಲ್ಲ. ಅವನು ಮಾಡಿದ್ದು ಒಂದು ಪ್ರಯತ್ನ, ಹೇಗಾದರೂ ಮಾಡಿ ನೀವು ರಕ್ಷಣೆ ಹೊಂದಬೇಕು, ರೈಟ್? ಹೇಗಾದರೂ ಮಾಡಿ ಯು ಗೆಟ್ ಸೇವ್ಡ್. ಓಕೆ, ಸೊ ಏನು ಅನ್ನಿಸ್ತದೆ ಪೌಲನ ಈ ಒಂದು ವಾದ ಪ್ರತಿವಾದ ಮಾಡುವಂಥದ್ದನ್ನು ನೋಡುವಾಗ, ದೆನ್ ಈಸ್ ಪ್ರೆಸೆಂಟಿಂಗ್ ಹಿಸ್ ಕೇಸ್, ವಾಟ್ ಡು ಯು ಫೀಲ್? ಬಹಳ ಜಾಣ ಅಂತಾನ, ನಾರ್ಮಲ್ ಅನ್ಸೋದಿಲ್ಲ. ಅವಂಗ ಯಾವ ರೀತಿ ಯಾವ ಟೈಮ್ನಾಗ ಯಾವ ರೀತಿ ಮಾತಾಡ್ಬೇಕು, ಇಲ್ಲಿ ನೋಡ್ರಿ ಇಲ್ಲಿ ಕೋರ್ಟ್ ಬಂದಾಗ ಕೋರ್ಟ್ ತಕ್ಕಂಗೆ ಯಾವ ರೀತಿ ಮಾತಾಡ್ಬೇಕು ಅಂತ ಅವಂಗ ಜ್ಞಾನ ಇದೆ. ಯಾರನ್ನ ಯಾವ ರೀತಿಯಾಗಿ ಮಾತಾಡಿ ಯಾವ ರೀತಿ ಅದನ್ನ ವರ್ತಿಸ್ಬೇಕ. ಅಗ್ರಿಪ ರಾಜ ಯಹೂದ್ಯನು, ಅಂತವನ್ ಎದುರಿಗಿದ್ದಾಗ ಅವಂಗ ಹೆಂಗ ಮನವರಿಕೆ ಮಾಡ್ಬೋದು ಅನ್ನೋದು ಗೊತ್ತೈತಿ. ಫುಲ್ಲಿ ಅವ ಜ್ಞಾನದಿಂದ ವರ್ತಿಸತ್ತಿರುವುದನ್ನ. But don't you think that this also looks foolish? ಏನು ಅನ್ನಿಸ್ತದೆ? ಪಾಸ್ಟರ್ ಅವ್ನು ಏನಾದರೂ ಮಾಡಿದ್ರೆ ಅವ್ನ ಟೆಸ್ಟಿಮನಿ ಹೇಳ್ಬೇಕು ಅನ್ನೋದು ಒಂದು ಹಠ ಐತಿ ಅವ್ನಿಗೆ. ಈಸ್ ಬೀಯಿಂಗ್ ವೆರಿ ಆ್ಯಕ್ಟಿವ್. ಆಮೇಲೆ ಹಿಂದಿನ ಚಾಪ್ಟರ್ಸಲ್ಲೂ ನಾವು ಓದಿದ್ವಿ ಅಂದ್ರೆ ಎಲ್ಲಿ ಹೋದ್ರೂ ಒಂದು ಸಾಕ್ಷಿ ಅವ್ನು ಬಿಡಾತಿಲ್ಲ. ಸೊ ಅದು ಮನಸ್ಸು ಐತಿ ಅವ್ನಿಗೆ. ಓಕೆ ಓಕೆ, ಸೊ ಬಟ್ ಫಾರ್ ಅಸ್ ಇಫ್ ವಿ ಲುಕ್ ಅಟ್ ದಟ್, ಮೂರ್ಖತನ ಅನ್ನಿಸ್ತೈತಿ ನನಗೆ. ಹೊರಗಿನ ಲೋಕದಾಗ ಜನರು ನೋಡಿದ್ರೆ ನಾವು ಕೋರ್ಟ್ನಾಗ ನಿಂತಾನ ಮಾತಾಡೋ ಟಾಪಿಕ್ ಬಿಟ್ಟು ಏನು ಮಾತಾಡ ಲೀಗಲ್ ಪಾಯಿಂಟ್ಸ್ ತರಬೇಕಿತ್ತು. ಪರ್ಸನಲ್ ರಿಲೇಷನಲ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಹೇಳ್ಕೊಂಡು ಹೌ ಡು ಯು ಥಿಂಕ್, ವಾಟ್ ಡು ಯು ಥಿಂಕ್ ಫಾರ್ ದಟ್? Actually, religious moral laws they are kept aside actually. Yes. Legal agi ನಾವು ಮಾತಾಡಿದ್ರೆ there's no place for this kind of. Yes, moral values ಏನು ಇದನ್ನ ಇಲ್ಲ, place ಇಲ್ಲ ಪಾಸ್. Yeah, you just have to go by. ಬಟ್ ಅವ್ನು ಇಲ್ಲೆಲ್ಲ ಅವ್ನು ಹೆಂಗೆ ಕೆಟ್ಟಿದ್ದ, ಹೆಂಗೆ ಅವ್ನು ದೇವ್ರು ಚೇಂಜ್ ಮಾಡಿದ್ರ, ಹೆಂಗೆ ವಿಷನ್ ಆತ, ಇದೆಲ್ಲ ಅವ್ನು ಮಾತಾಡಿದ. ಬಟ್ ಅವ್ನ ಸೆಲ್ಫ್ ನಾನು ಇಂಥ ಕ್ರೈಮ್ ಅನ್ನೋ ಬಗ್ಗೆ ಏನು ಮಾತಾಡೇ ಇಲ್ಲ. ಸಿವಿಲ್ ಆಗಲಿ ಏನು ಅದ್ರ ಬಗ್ಗೆ ಮಾತಾಡಲೇ ಇಲ್ಲ ಅವನು. ಸೊ ಇದು ಫುಲ್ ಜೀಸಸ್ ಬಗ್ಗೆನೇ. And most beautiful thing, Pastor, he is ready to take a risk. He is taking a risk here. What makes you say that? Like see, ಅವ ಇಷ್ಟು ಇಂಟೆಲಿಜೆಂಟ್ ಆಗಿದ್ದ ಅಂತಂದ್ರೆ ವಿ ಸಿ ದ ಪ್ಯಾಸೇಜಸ್ ಅಲ್ಲ. Yes. He could have easily escaped. Yes. ಯಾಕಂದ್ರೆ ಅವಂಗೆ ಅಷ್ಟು ಜ್ಞಾನ ಇತ್ತು. ಹೌದು. ಬಟ್ he starts so beautifully. I have not done anything wrong. ಅದನ್ನ ನಾವು ಬೇಸಿಸ್ ಮ್ಯಾಗ ನೋಡುವಾಗ he could have defended himself. But ultimately again he comes to the truth. Yes. What he has to tell ಅಲ್ಲ, ಆ ಟ್ರೂತ್ಗೆನೆ ಬರ್ತಾನೆ. ಮತ್ತು I have to tell this. I can't stay back without telling this. And this is the truth ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿ ಕೊಡಾಕತ್ತಾನ. ಆ್ಯಂಡ್ he knew ಅವ್ರಿಗೆ ಅಗ್ರಿಪ್ಪಿಗಾಗಲಿ ಅಥವಾ ಪೆಸ್ತನ್ಗಾಗಲಿ ಇದೆಲ್ಲ ಸಿಟ್ಟು ಮಾಡ್ತಿದ್ದೆ, ಯಾಕಂದ್ರೆ ಹಿಂದೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅವ. ಇದು ಅವ್ರಿಗೆ ಸಿಟ್ಟಿಗೆ ಎಬ್ಬಿಸ್ತೈತಿ, ಇದನ್ನು ಮಾಡ್ತಿದ್ದೆ ಅಂತೇಳಿ ಎಲ್ಲ ಗೊತ್ತಿತ್ತು. ಬಟ್ ಆತನ ಒಂದು ಜಾಣಾಕ್ಷರದಿಂದ ಆತ ಏನು ಮಾಡಿದ ಅಂತಂದ್ರೆ ಅಗೇನ್ ಹಿ ಸ್ಟಾರ್ಟೆಡ್ ಪುಟ್ಟಿಂಗ್ ಕ್ವಶನ್ ಟು ದೆಮ್
ಆದ್ರೆ ತಾಯಿ ಏನು ಹೇಳ್ಬೇಕು ಅದನ್ನೆಲ್ಲ ರಿಸ್ಕ್ ತಗೊಂಡು ಅದು ಹೇಳೇನೆ ಬಿಟ್ಟು ಸುಷ್ಮಾ. Pastor, in today's court and things, if we see, we cannot go and tell like God asked me to do, that's why I did. It's fully impossible. Yeah. But there in those days, he has encountered God. He had the direct encounter, and he Yes. spoke that like without any second thought. He just told it off. Yes. Maybe those people would have thought that he is too foolish. Yeah. But he just told it because he believed in the promise that God made to him. Okay. See, one thing, it is not a theory for him. Jesus is not a theory for him, right? ಯೇಸು ಸ್ವಾಮಿ ಒಂದು ಥಿಯರಿ ಆಗಿದ್ರೆ ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಸೊ ಇರ್ಬೋದು, ಆಗ್ಬೋದು, ಆಗ್ಲಿಕ್ಕಿಲ್ಲ, and all that he could have said. But this is his first-hand experience, right? He is a witness, and that's what he's telling. I fell at the gates of Damascus. ಅಲ್ಲ, ದಮಸ್ಕದ ಬಾಗಿಲಿನಲ್ಲಿ ನಾನು ಬಿದ್ದೆ. ಅಲ್ಲಿ I spoke with Jesus. What a great thing! What greater ಎಕ್ಸ್ಪೀರಿಯನ್ಸ್ ಕ್ಯಾನ್ ಯು ನೀಡ್ ದಟ್? ಆ್ಯಕ್ಚುಲಿ ನೀನು ಯೇಸು ಸ್ವಾಮಿಯ ಜೊತೆಗೆ ಸ್ವತಃ ಮಾತಾಡಿದ್ದೆ ನಾನು ಅನ್ನುವಂಥ ಆ ಕಾನ್ಫಿಡೆನ್ಸ್ ಇದೆ. ಅದು ಇರುವಾಗ ಈ ಹ್ಯಾಸ್ ನೋ ಫಿಯರ್ ಅಟ್ ಆಲ್. ಆವೇಶಭರಿತವಾಗಿಯೂ ನೋಡ್ಬೋದು. ಈಸ್ ಪ್ರೆಟಿ ಇನ್ ಅಪೀಲ್ ವಾಟ್ ಈಸ್ ವೆರಿ ಇಮೋಷನಲ್ ಆಸ್ ವೆಲ್, ಅಲ್ಲ? ಆ್ಯಂಡ್ ಈಸ್ ಈ ಲಾಜಿಕಲ್? ನಿಮ್ಮ law, you also did law sometimes, so you tell us, both of you should tell. Is he logical? No, he's not logical. What makes you say that he's not logical? ತರ್ಕಬದ್ಧವಾಗಿ, ಯಾಕಂದ್ರೆ ಲಾ ಬರುವಾಗ, ಲೀಗಲ್ ಆಸ್ಪೆಕ್ಟ್ ಬರುವಾಗ, ಲಾಜಿಕ್ ಹ್ಯಾಸ್ ಅ ವೆರಿ ಪವರ್ಫುಲ್ ರೋಲ್. am I correct? The role of logic is very, very important. 2 + 2 = 4 ಅನ್ನುವಂಥ ರೀತಿಯಲ್ಲಿ the logic, the principles of logics, do you ಕಲಿತೀರಾ ಲಾದಲ್ಲಿ? Logics, okay. Anyway, but that's a very important principle there. So, but what do you think? Whatever he says, he must prove it. Yeah. ಅದಕ್ಕೆ ಅವನು ಇಲ್ಲೇನು ಪ್ರೂವ್ ಮಾಡಿಲ್ಲ. ಅವನು ಬರೀ ಅವ್ನು ಹೇಳ್ಕೊಂತ ಹೋದ. Okay. ಅವ್ನಿಗೇನು ಎವಿಡೆನ್ಸ್ ಇದಿಲ್ಲ ಏನು. He stands as an evidence actually. Yeah, I am the evidence of this ಅಂತ. Right. So that's the only evidence. In fact, his life is only the evidence, right? ಯಾಕಂತಂದ್ರೆ ಅಲ್ಲಿ ನಾವು ಗಮನಿಸಿದ್ರಣ ಎಲ್ಲಾರ್ಗು ಗೊತ್ತೈತಿ ಪೌಲ್ ಎಂತವನಂತೆ, ಎಷ್ಟು ವಿರೋಧವಾಗಿ ಕ್ರೈಸ್ತರ ಹಿಂಸಿಸ್ತಾ ಇದ್ದಂತೂ ಎಲ್ಲಾರ್ಗು ಗೊತ್ತೈತಿ. ಎಲ್ಲ ಅವನ್ನ ಆರ್ಡರ್ ತಗೊಂಡು ಅವ್ರನ್ನ ಹಿಂಸಿಸುದು, ಹೊಡಿದು ಬಡದು ಎವ್ರಿ ಟೈಮ್ ಹೇಳತ್ತ. ಸೊ ಇಂಥ ವ್ಯಕ್ತಿ ಕ್ರಿಸ್ತನನ್ನ ಹಿಂಬಾಲಿಸ್ಬೇಕಂತಂದ್ರೆ ಅದಕ್ಕಿಂತ ದೊಡ್ಡ ಎವಿಡೆನ್ಸ್ ಏನ್ ಬೇಕು? ಸಾಧ್ಯನಿಲ್ಲ. ಅಂತ ವ್ಯಕ್ತಿ ಈ ರೀತಿ ಟರ್ನ್ ಆಗಿ ಮಾಡ್ಬೇಕಂದ್ರ ಅದಕ್ಕೆ ಸಾಕ್ಷಿ ನಾನ ಟರ್ನ್ ಆಗಿನಂದ್ರ ಇದಕ್ ಮಹತ್ವ ಐತಿ. ಈ ವಿಷಯಕ್ಕೆ, ಯೇಸು ಸ್ವಾಮಿ ವಿಷಯಕ್ಕೆ ಬಹಳ ಮಹತ್ವ ಐತಿ, ಇದ ಸಾಕ್ಷಿ ಅಂತಂತ ಹೇಳಕ್ ಪ್ರಯತ್ನ ಮಾಡ. ದಟ್ ಈಸ್ ವಾಟ್ ಈಸ್ ಫಸ್ಟ್ ಕ್ವಶನ್ ಇಸ್ ಲೈಕ್. ಈಗ 3, 4, 5 ವರ್ಷದ ಒಳಗ ತನ್ನ ಬಗ್ಗೆ ಹೇಳ್ತಾನಲ್ರಿ, ಇಂಟ್ರೊಡಕ್ಷನ್ ಹಿಂಗೆಲ್ಲ ಕೊಡ್ಕೊಂಡೆಲ್ಲ ಹೇಳ್ತಾನೆ. ಬಾಲ್ಯದಿಂದ ಹಿಂಗಿದ್ದೆ ಹಂಗಿದ್ದೆ, ನಾನು ಏನು ಮಾಡಿದೆ ಅಂತೇಳಿ. ಆಮೇಲೆ ಅದು ಕರೆಕ್ಟ್ ಹೌದಲ್ಲ ಅಂತ ಕೇಳ್ರಿ ಅಂತ ಹೇಳ್ತಾನೆ ನಾವು ಮೊದಲು. ಲೈಕ್ ಈಸ್ ಆಸ್ಕಿಂಗ್ ದಟ್, ಈಸ್ ಆಸ್ಕಿಂಗ್ ಟು ಪ್ರೂವ್ ದಟ್ ಕರೆಕ್ಟ್ ಹೌದಲ್ಲ, ನಾ ಏನಾರು ತಪ್ಪು ಹೇಳಿದ್ದೇನೆ ಅಂತೇಳಿ. ಸೊ ಈಸ್ ವೆರಿ ಲಾಜಿಕ್ ಇನ್ ದಟ್. ಲೈಕ್ ಈಸ್ ನಾಟ್ ಸಿಂಪ್ಲಿ ಬ್ಲಫಿಂಗ್, ರೈಟ್? ಈಸ್ ನಾಟ್ ಸಿಂಪ್ಲಿ ಬ್ಲಫಿಂಗ್. ನಾವು ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯ ಚರ್ಚೆ ಮಾಡ್ತಾ ಇದ್ದೇವೆ. ಸಮ್ ಆಫ್ ಯು ಹೂ ಆರ್ ವಾಚಿಂಗ್ ಲೈವ್, ಪ್ಲೀಸ್ ಶೇರ್ ದಿಸ್ ವಿಡಿಯೋ. ಓಕೆ, ಶೇರ್ ಮಾಡ್ತಾ ಇರ್ರಿ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಇನ್ನೊಂದು ಗಮನಿಸ್ರಿ, ವೆನ್ ವಿ ಆರ್ ಇನ್ ಟಫ್ ಟೈಮ್, ಟಫ್ ಸಿಚುವೇಶನ್ದೊಳಗಿರುವಾಗ ದೇರ್ ವಾಸ್ ಒನ್ ಪ್ರಾಮಿಸ್. ಗಾಡ್ ಜೀಸಸ್ ಹ್ಯಾಡ್ ವೆರಿ ಕ್ಲಿಯರ್ಲಿ ಪ್ರಾಮಿಸ್ಡ್ ಅಸ್ ದಿಸ್. ನಮಗೆ ತಕ್ಕ ಸಮಯದಲ್ಲಿ ಏನು ಮಾತಾಡಬೇಕು ಅನ್ನುವಂಥದ್ದನ್ನು ಹಿ ವಿಲ್ ಗಿವ್ ವಿಸ್ಡಮ್ ಅಂತ ಹೇಳಿ. Okay, so do you recognize that the power of the Holy Spirit is upon him? Definitely. Allah? Yes. It's not just his brilliance. Okay, yeah, he is an educated guy. He has stood before all this kind of people before, maybe. Adre at this time, we cannot underestimate the role of the Holy Spirit. ಪರಿಶುದ್ಧಾತ್ಮನ ಪಾತ್ರ ಈ ರೀತಿಯಾಗಿ ಇಷ್ಟು ಧೈರ್ಯ. ಅದು ನೆನ್ನೆ ನೋಡಿದ ಇನ್ಸಿಡೆಂಟ್ ಅಂತೂ ಭಯಂಕರ ಇನ್ಸಿಡೆಂಟ್. ಅದು ಏನದು, ದಂಗೆಕೋರರ ಎದುರಿಗೆ ಕೊಲೆ ಮಾಡೋದಕ್ಕಾಗಿ, ಅವನನ್ನು ಕೊಲ್ಲುವುದಕ್ಕಾಗಿ ಇರೋರ ಮುಂದೆ ಹೋಲ್ಡ್ ಆನ್ ನಾನು ನಿಮ್ಗೆ ಟೆಸ್ಟಿಮನಿ ಹೇಳ್ತೇನಂತ. ಓಕೆ, ಈಗ ನೋಡಿದರೆ ಇವನ್ ಮೇಲೆ ಫೈನಲ್ ಅಥಾರಿಟಿ ಇರುವಂಥವ್ರು ನಾನು ಟೆಸ್ಟಿಮನಿ ಹೇಳ್ತೇನೆ ನಾನು. ನಥಿಂಗ್ ಬಟ್ ದ ಹೋಲಿ ಸ್ಪಿರಿಟ್, ಬಿಕಾಸ್
ಹಿ ಹ್ಯಾಸ್ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಸಾಕ್ಷಿ ಆಗುವುದು. ಅಂಡ್ ದಿಸ್ ಇಸ್ ವಾಟ್ ಹಿ ಇಸ್ ಡೂಯಿಂಗ್. ಸಾಕ್ಷಿ ಕೊಡ್ತಾ ಇದ್ದಾನೆ, ತನ್ನ ಅನುಭವದ ಸಾಕ್ಷಿ. ಇಂಥ ಥಿಯರಿ ಹೇಳ್ತದೆ, ಆ ಫಿಲಾಸಫಿ ಹೇಳ್ತದೆ, ಈ ಪ್ರೀಚರ್ ಹಂಗೆ ಹೇಳಿದ್ರು, ನಥಿಂಗ್. ದಿಸ್ ಇಸ್ ಮೈ ಲೈಫ್. ಈ ಥರ ನನ್ನ ಜೀವನ ಹೀಗಿತ್ತು, ಹಿಂಗಾಗಿದೆ. ಸೊ ವಿಶೇಷವಾಗಿ ಅವನ ವಾದದಲ್ಲಿ ನಾವು ಗಮನಿಸಿದ್ರೆ ಕನ್ವಿಕ್ಷನ್ ತರುವಂಥದ್ದಿತ್ತ, ಮನವರಿಕೆ ಉಂಟು ಮಾಡುವಂಥದ್ದಿತ್ತ ಇನ್ ದ ವೇ ಈ ಟೆಸ್ಟಿಫೈಡ್. ಇತ್ರೇನ ಮನವರಿಕೆನ ಉಂಟು ಮಾಡುವಂತ ರೀತಿ ಒಳಗಿತ್ತು. ಯಾಕಂತಂದ್ರ ಅಗ್ರಿಪ ರಾಜಗೆ ಡೈರೆಕ್ಟ್ಲಿ ಹೇಳ್ತಾನವ ಲಾಸ್ಟಿಗೆ ಏನಂತ ಕ್ರೈಸ್ತನನ್ನಾಗಿ ಮಾಡ್ತೀವೋ ಅಂತ. ಸೊ ಇವ ಲಿಂಕ್ ಹಚ್ಚಿ ಏನ್ ಹೇಳತ್ತಾರ, ನೀವೆಲ್ಲಾರು ಯಹೂದ್ಯರು ಯಾರನ್ನ ಕಾಯತ್ತಿದ್ರಲ್ಲ ಮೆಸ್ಸಿಯ, ಆತನೇ ಯೇಸು ಅಂತ ಲಿಂಕ್ ಹಚ್ಚಿ ಅದ್ರ ಮೂಲಕವಾಗಿ ಮಾತಾಡ್ತಾ ಹೇಳ್ತಾ ನಾನ್ ಏನ್ ಮಾಡಾಕತ್ತೇನ್ ಸರಿ, ನೀವ್ ಅದಕ್ಕೆ ಒಪ್ಪಬೇಕನ್ನುವಂತ ರೀತಿ ಒಳಗ ಅವ್ರಿಗೆ ಇದನ್ ಮಾಡ್ತಾ ಇದ್ದ, ಮಾತು ಹೇಳಿ ಅದನ್ನ ಇದನ್ ಮಾಡ್ತಾ ಇದ್ದ, ಹೇಳ್ತಾ ಇದ್ದ. ಓಕೆ ಓಕೆ ಇನ್ಫ್ಯಾಕ್ಟ್ ಅವನು ಹೆಸರು ಹೇಳಿ ಅಪೀಲ್ ಮಾಡ್ತಾನೆ, ರೈಟ್? ಹೆಸರು ಹೇಳಿ ಅಪೀಲ್ ಮಾಡ್ತಾನೆ. He'll call his name, ಅಗ್ರಿಪ ರಾಜನೇ, ಫೆಸ್ಟಸ್, ಏನದು, ವಾಟ್ ಇಸ್ ದ ವರ್ಡ್ he uses? ಶ್ರೀಮಾನ್, ಫೆಸ್ತನೇ, ನಾನು ಮರಳಾಗಿಲ್ಲ, ಸ್ವಸ್ಥ ಬುದ್ಧಿಯಿಂದಿದ್ದೆ. ಓಕೆ, ಸೊ his appeal is very very direct and convicting. Okay, he is very focused on getting these two souls in a way. ಈ ಆತ್ಮಗಳನ್ನು ಎರಡನ್ನು ಮಾತ್ರ ಗೆಲ್ಲಬೇಕು ಅಂತೇಳಿ ನನಗೆ ಐ ಆಮ್ ನಾಟ್ ಏಬಲ್ ಟು ಗೆಟ್ ನೆಟ್ ಪ್ರಾಪರ್ಲಿ. ಐ ವಿಶ್ ಐ ಕುಡ್ ರೀಡ್ ಸಮ್ ಆಫ್ ದ ಕಮೆಂಟ್ಸ್ ಫ್ರಮ್ ಯು. ಐ ನೋ ಸಮ್ ಆಫ್ ಯು ಆರ್ ಪೋಸ್ಟಿಂಗ್ lots of comments here, but it's taking time to load. So, but then I still ask you to continue to be part of this discussion. ಈ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇರ್ರಿ. ಐ ಸಿ ಕಮೆಂಟ್ಸ್, ಐ ಸಿ, ಬಟ್ ಓಕೆ, ಎಸ್, ಎಸ್, ಓಕೆ, ಓಕೆ, ಓಕೆ. I welcome you, all those who are watching online. I welcome you. Again, we will continue and pick you up as and when there are some thoughts to make. Actually, ಬಹಳ ಮಹತ್ವದ. ಸೊ ಪೌಲನ ಒಂದು ಡಿಫೆನ್ಸ್ ಬಿಫೋರ್ ಫೆಸ್ಟಸ್ ಆ್ಯಂಡ್ ಅಗ್ರಿಪ ಅನೇಕ ರೀತಿಯಾಗಿ ನಾವು ಅದರ ಬಗ್ಗೆ ನಾವು ವಿ ಕ್ಯಾನ್ make a judgment about it or opinion about it. Okay, it's foolish also, but it is logical also, it is convicting also, it is also it's also spirit filled, right? All these things are involved actually, so it may be important for us to note that. ಇಲ್ಲಿ ಒಂದು ವೇಳೆ ಯಾರಾದರೂ ನಿಮ್ಮ ನಂಬಿಕೆಯನ್ನು ಟೀಕಿಸಿದರೆ, ಓಕೆ, ಯಾರಾದರೂ ನಿಮ್ಮ ನಂಬಿಕೆಗೆ ಪ್ರಶ್ನೆ ಹಾಕಿದರೆ, ಇಫ್ ದೇ ಕ್ವಶನ್ ಯು ಆರ್ ಕ್ರಿಟಿಸೈಸ್ ಯುವರ್ ಫೇತ್, ಹೌ ಶುಡ್ ವಿ ಹ್ಯಾಂಡಲ್ ಇಟ್? ಹೇಗೆ ನಿಭಾಯಿಸಬೇಕು? ಯಾಕಂತ ಅವ್ರೇನಾದ್ರು ಆ ರೀತಿ ಪ್ರಶ್ನೆ ಹಾಕಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡಾಕ ಡೆಫಿನೆಟ್ಲಿ ನಾವು ಮಾಡ್ಬೋದು. ಯಾಕಂತಂದ್ರ ನಮ್ಮ ಜೀವನದಾಗ ಬದಲಾವಣೆ ಆಗಿರ್ತೈತಿ. ನಾವು ತೆರಿ ಕೇಳಿಲ್ಲ ಅಥವಾ ಯಾರೋ ಹೇಳಿದ್ರು ಮಾತು ಕೇಳಿದ್ವಿ, ಒಳ್ಳೇದದ ಮಾತು ಕೇಳುವಂತದ್ದು ವಿಷಯಗಳನ್ನ. ಬಟ್ ನನ್ನ ಜೀವನದಲ್ಲಿ ಯೇಸು ಸ್ವಾಮಿಯನ್ನ ನಂಬಿರುವ ನಿಮಿತ್ತ ಬಂದಂತ ಬದಲಾವಣೆ ಇದು. ನಿನಗೂ ಗೊತ್ತು, ನನಗೆ ಪ್ರಶ್ನೆ ಹಾಕುವಂತ ಕೇಳುವಂತ ವ್ಯಕ್ತಿಗೂ ಗೊತ್ತು, ನಾ ಮೊದ್ಲು ಹೇಗಿದ್ದೆ, ಈಗ ಹೆಂಗಿದೆ. ಅದ್ರ ಮೂಲಕವಾಗಿ ಸ್ಪಷ್ಟವಾಗಿ ನಾವು ಅದನ್ನ ಹೇಳ್ಬೋದು. ಓಕೆ, ಸೊ ಅಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ಗೆ ಹೇಳ್ಬೋದು. ನನ್ನ ವೈಯಕ್ತಿಕ ಜೀವನದಲ್ಲಿ ಆದಂತ ಬದಲಾವಣೆ ಅಂತ ಪೌಲನ್ ಇಲ್ಲಿ ಹೇಳ್ದಂಗೆ ನಾವು ಹೇಳ್ಬೋದು. ಓಕೆ, ಮೊದಲನೇದಾಗಿ ಫಸ್ಟು ಈ ಟೈಪ್ ನಾವು ಕ್ವಶನ್ ಫೇಸ್ ಮಾಡುವಾಗ ಆ್ಯಸ್ ಅ ಬಿಲೀವರ್ಸ್, ಸೊ ಡೆಫಿನೆಟ್ಲಿ ನಮ್ಮ ಒಂದು ದೇವರೊಟ್ಟಿಗೆ ನಮ್ಮ ಒಂದು ಕ್ರೈಸ್ತಿಯ ನಡವಳಿಕೆ ಏನಿರ್ತೈತಲ್ರಿ ಬೆಳ್ಕೊಂಡು ಬರ್ತೈತಿ. ಆಮೇಲೆ ಪವಿತ್ರಾತ್ಮನ ಸಹಾಯ ನಮ್ಮ ಮೇಲೆ ಇರ್ತೈತೆ ರೀ. ಓಕೆ, ಇದು ಸಹಜ ಆಗ್ಬೋದು, ಯಾಕಂದ್ರೆ ಎವ್ರಿಬಡಿ ವಾಂಟ್ಸ್ ಟು ಪ್ರೂವ್ ದೇವರ್ ಪಾಯಿಂಟ್, ಎವ್ರಿಬಡಿ ವಾಂಟ್ಸ್ ಟು ಕ್ರಿಟಿಸೈಸ್ ಅಂಡ್ ಇದೆಲ್ಲ ಆಗ್ಬೋದು. ಇಂಥ ಪ್ರಶ್ನೆಗಳು ಸಹಜ ನಮಗೆ ಬರ್ತೈತ್ರಿ. ಬಂದಾಗ ನಾವು ಅದಕ್ಕೆ ಉದ್ರೇಕಗೊಳ್ಳೋದಕ್ಕಿಂತ ಬಿಟ್ಟು ಇಮೋಷನಲಿ ಸ್ಟರ್ನ್ ಆಗಿ ನಾವು ಜಗಳ ಆಡಕ್ ನಿಂತು, ಇಲ್ಲಿ ಪೌಲ್ ಏನ್ ಮಾಡಿದಾರೆ, ಪ್ರೀತಿಯಿಂದ ಮಾತಾಡಕತ್ತಾನ. ಇಲ್ಲೆಲ್ಲಿ ನಾವು ಉದ್ರೇಕಗೊಳ್ಳೋದನ್ನ ನೋಡುದಿಲ್ಲ. ಈ ಜಸ್ಟ್ ಏನಪ್ಪಾ ಅಂತ ತನ್ನ ಜ್ಞಾನದಿಂದ ಪವಿತ್ರಾತ್ಮನ ಸಹಾಯದಿಂದ ಏನ್ ಮಾಡಾಕತ್ತಾನವ, ಪಟ್ ಅವ್ರಿಗೆ ಸತ್ಯಾಂಶವನ್ನು ಹೇಳಾಕತ್ತಾನ. ಹಿ ಇಸ್ ಟ್ರೈಂಗ್ ಟು win their heart.
ಎಸ್, ಆಮೇಲೆ ಅವ್ರಿಗೇನು ಚಾನ್ಸ ಕೊಡಕತ್ತಿಲ್ರಿ ಅವ. ಯಾ, ಸೊ ಅದು ಯಾರಿಂದ ಬರ್ತೈತೆ ಅಂದ್ರೆ ಪವಿತ್ರಾತ್ಮನ ಸಹಾಯದಿಂದ ಬರ್ತೈತೆ. Absolutely. ಸೊ ಪವಿತ್ರಾತ್ಮ ನಮ್ಮಲ್ಲಿರುವಾಗ ಈ ಟೈಪ್ ನಾವು ಕ್ವಶನ್ಸ್ಗಳನ್ನ ಆನ್ಸರ್ ಮಾಡ್ಬೋದು ಅಂತ ನನಗೆ ಅನಿಸ್ತೈತೆ ರೀ. ಬೋಲ್ಡ್ನೆಸ್ ಇದೆ, Boldness ಅದೇ. ವಿಸ್ಡಮ್ ಇದೆ. ಎಸ್ ಎಸ್, ದಟ್ ಇಸ್ ಎರಡು ವಿಲ್ ವರ್ಕ್. Yes. ಸುಷ್ಮಾ, Pastor, it's purely by the way we live that we can prove that we are in the right faith. ಓಕೆ, By the way we live, in the sense, it's not just living like other common people. Yes. We have to be prayerful and spirit-filled in everything. Like Yes. literally, whatever step we take in our life, we should just ask God's help and Holy Spirit's guidance, so that we will not be blamed for Okay. anything. ಓಕೆ. ಸೊ ಬಿ ಬ್ಲೇಮ್ಲೆಸ್, live life properly and be an example. And so because many times ನಮ್ಮ ರೆಸ್ಪಾನ್ಸ್ನಲ್ಲಿ ಓನ್ಲಿ ವರ್ಡ್ಸ್ ಇರ್ತದೆ and life will not be there. So Sushma points out our life also should be an example. Hazel? ಪಾಸ್ಟರ್ ಅವ್ರು ಅನ್ಬೇಕಾದ್ರೆ ನಾವು ನಮ್ಮ ಸೆಲ್ಫ್ ಡಿಫೆಂಡ್ ಮಾಡ್ಕೋಬೋದು, ನಾವು ನಮ್ಮ ಫೇತ್ ಹಿಂಗೈತಿ ಅಂತ ಹೇಳಿ. ಸೊ ಐ ಥಿಂಕ್ ಒನ್ ಪಾಯಿಂಟ್ ಆಫ್ ಟೈಮ್ ಒಳಗೆ ನಾವು ಸುಮ್ಮನೆ ಇದ್ದು ನಮ್ಮ ಲೈಫ್ ಹೆಂಗೈತಿ ಅಂತ ಅವ್ರಿಗೆ ತೋರಿಸ್ಕೊಡ್ಬೇಕು ಅವ್ರಿಗೆ. Okay. ಸೊ ನಾವು ಸ್ಟಿಲ್ ಇರ್ಬೇಕು ನಮ್ಮ ಫೇತ್ ಒಳಗೆ. ಅವ್ರು ಹೇಳಾರ ಅಂತ ಹೇಳಿ ನಾವು ಡಿಮೋಟಿವೇಟ್ ಆಗಿ ಇಲ್ಲ, ನಾವು ಇನ್ನೂ ಜಾಸ್ತಿ ವೇ ಒಳಗೆ ನಮ್ಮ ಸೆಲ್ಫ್ ಮಾತಾಡೋಕ್ಕಿಂತ ನಮ್ಮ ಆ್ಯಕ್ಷನ್ಸ್ ನಾವು ಪ್ರೂವ್ ಮಾಡ್ಕೋಬೇಕು. But here Paul is talking. ಈ ಆಕ್ಷನ್ ತೋರ್ಸಕ್ ಟೈಮ್ ಇಲ್ಲ, ಏನ್ ಮಾಡೋದು? ಈಗ ಲುಕ್ ಅಟ್ ಮೈ ಲೈಫ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಈಸ್ ರೆಡಿ, ಲೈಕ್ ಎವ್ರಿ ಟೈಮ್ ಅವ್ರು ಕ್ವೆಶನ್ ಮಾಡಿದಾಗ ನೀ ಸುಮ್ಮನೆ ಲೈಕ್ ಅಂತ ಆ್ಯಟಿಟ್ಯೂಡ್ ಐತೆ, ನೀ ಏನಾರು ಅನ್ಕೊಂಡು ಹೋಗ ಲೈಕ್ ಅಂತೇಳಿ. See, please remember, now we learn a very important principle here also. Okay, every time your faith will be criticized or questioned, be ready to give an answer. Okay, and ಅಂದ್ರೆ ಪ್ರತಿ ಸಾರಿ ನಿನ್ನ ನಂಬಿಕೆಯು ಟೀಕಿಸಲ್ಪಡುವಾಗ, ನಂಬಿಕೆಯು ಪ್ರಶ್ನಿಸಲ್ಪಡುವಾಗ ಉತ್ತರಿಸುವುದಕ್ಕೆ ಸಿದ್ಧವಿರಬೇಕು. ಇನ್ಫ್ಯಾಕ್ಟ್ ನಾವು ವಿಶೇಷವಾಗಿ ಡಾಕ್ಟರ್ ರವಿ ಜಕರಾಯಸ್ ಅವ್ರ ಬಗ್ಗೆ ಸುದ್ದಿ ಕೇಳ್ತಾ ಇದ್ದೇವೆ. ವಿಶ್ವವು ಕಂಡಂಥ ಅತ್ಯಂತ ಶ್ರೇಷ್ಠ ಅಪಾಲಜೆಟಿಕ್ಸ್ ಪರ್ಸನ್. ಓಕೆ, ನಂಬಿಕೆಯ ಪ್ರಶ್ನೆಗಳಿಗೆ ತಲೆಮಾರುಗಳಿಗೆ ಉತ್ತರಿಸಿದಂಥ ಮಹಾ ವ್ಯಕ್ತಿ. ಅವರು ಆರೋಗ್ಯ ಸರಿ ಇಲ್ಲ, ಅವರ ಒಂದು ಕ್ಯಾನ್ಸರ್ನಿಂದ ಬಳಲುತ್ತಾ ಇದ್ದಾರೆ. ವೈದ್ಯಕೀಯ ಪ್ರಕಾರ ಅವರು ಜೀವನದ ಅಂತಿಮ ಹಂತಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ವೈದ್ಯಕೀಯ ಅಭಿಪ್ರಾಯ. ಆದರೆ ನಾವು ಪ್ರಾರ್ಥಿಸುವಂಥದ್ದು ನಮ್ಮ ಕರ್ತವ್ಯ. ಅವರ ಜೀವಿತ, ಡಾಕ್ಟರ್ ರವಿ ಜಕರಾಯಸ್ ಮುಖಾಂತರ ನಾವು ಕಲಿಯುವಂಥದ್ದು, ಅವರ ಜೀವನದ ಒಂದು ಸೇವೆಯನ್ನು ನಾವು ನೋಡಿದರೆ, ನಂಬಿಕೆ ಯಾವುದೇ ಸವಾಲು ಇರಲಿ, ಎಲ್ಲ ಸವಾಲುಗಳಿಗೆ ಅವರು ಉತ್ತರಿಸಿದರು. ಯು ರಿಮೆಂಬರ್ ದಟ್? Yes, very ನಾವು much. ಇನ್ಫ್ಯಾಕ್ಟ್ ಯೂಟ್ಯೂಬ್ನಲ್ಲಿ ನೀವು ಇವರ ಹೆಸರು ಗೊತ್ತಿಲ್ಲದವ್ರು ನೀವು ಒಂದು ವೇಳೆ ಇದ್ದರೆ ದಯಮಾಡಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಫೇಸ್ಬುಕ್ನಲ್ಲಿ ನಿಮ್ಗೆ ಇದ್ದವರು ದಯಮಾಡಿ ಡಾಕ್ಟರ್ ರವಿ ಜಕರಾಯಸ್, ಓಕೆ, RZIM ಅನ್ನುವಂಥ ಒಂದು ಸೇವೆ ಇದೆ. ಆ ರವಿ ಜಕರಾಯಸ್ ಮಿನಿಸ್ಟ್ರಿ ಅಲ್ಲಿ ಹೋಗಿ ಅವ್ರ ಬಗ್ಗೆ ನೋಡ್ರಿ, ಅನೇಕ ಪ್ರಶ್ನೆಗಳಿಗೆ ಅವರು ಉತ್ತರಿಸುವಂಥದ್ದು ಭಾಳ ಅದ್ವಿತೀಯವಾದ ಒಂದು ಸೇವೆ ಅವರು ಮಾಡಿದರು. ಬಟ್ ಆ ಕೆಲಸ ರವಿ ಜಕರಾಯಸ್ ಅಷ್ಟೇ ಅಲ್ವಾ, ಈಗ ಆ ಜನರೇಷನ್ ನೆಕ್ಸ್ಟ್ ಜನರೇಷನ್ಗೆ ಆ ಬ್ಯಾಟನ್ ಪಾಸ್ ಆನ್ ಮಾಡ್ತಾ ಇದೆ. ಓಕೆ, ಈಗ ಇನ್ಫ್ಯಾಕ್ಟ್ millions of Ravi Zacharias must rise up. Everyone who follows the Bible should give an answer, and Paul did it. Paul uttarisida, right? Faith is criticized. Faith, ನಂಬಿಕೆಯು ಟೀಕೆಗೆ ಒಳಗಾಗುವಾಗ, ನಂಬಿಕೆಯು ಪ್ರಶ್ನಿಸಲ್ಪಡುವಾಗ ನಾವು ಉತ್ತರ ಕೊಡುವುದಕ್ಕೆ ಸಿದ್ಧವಿರಬೇಕು. ವಾಟ್ ಶುಡ್ ಬಿ ದ ಗ್ರೇಟೆಸ್ಟ್ ಪ್ರಿಪರೇಷನ್? Prayer, okay. What should be the greatest preparation? ಸಂತೋಷ್ ಏನು ಅನ್ನಿಸ್ತು? ಯಾವುದು ಅತಿ ಮಹತ್ವದ ಸಿದ್ಧತೆ ವಿವೇಕ್? ಸ್ಕ್ರಿಪ್ಚರ್ ನಾಲೆಜ್, ಸ್ಕ್ರಿಪ್ಚರ್ ನಾಲೆಜ್. ಓಕೆ, ಓಕೆ. ನಾವು ಕಮಿಟ್ ಮಾಡಿರ್ತೇವೆ ಪಾಸ್ಟರ್, ಅದ್ರಂಗೆ ನಡೆಯುವಂಗೆ ನಾವು ಅದ್ರೊಳಗೆ ಇರ್ಬೇಕು, ನಾವು Okay. ಅದನ್ನ ಫಾಲೋ ಮಾಡ್ಬೇಕು. ಎಸ್, ನಾವು ಒಬಿಡಿಯಂಟ್ ಲೈಫ್ ಅಂತೇಳಿ. ನಮ್ಮ ನಂಬಿಕೆಗೆ ಸಂಬಂಧಪಟ್ಟಂತಹ ಖಚಿತತೆ
ಅದನ್ನ Assurance. ಹಾ. ಸ್ಪಷ್ಟತೆ ಇರ್ಬೇಕು. Okay. ಈಗ ಅಲ್ಲೇ ನಾನು ಇನ್ನೂ ಶೇಕೇಬಲ್ ಇದ್ದೆ ಅಂತಂದ್ರೆ Yeah. ನಾ ರಕ್ಷಣೆ ಹೊಂದಿನೋ ಇಲ್ಲೋ ಅಂತ ಪರಿಸ್ಥಿತಿ ಬಾಳ ಜನ ಇರ್ತಾರ. ಅವ್ರ ನಂಬಿಕೆಯನ್ನು ಸ್ಥಿರಪಡಿಸಕ್ಕೂ ಆಗೋದಿಲ್ಲ, ರಕ್ಷಣೆ ಹೊಂದಿನಂತ ಹೇಳಕ್ಕಾಗಲ್ಲ. Yes. ಸೊ ಆ ಖಚಿತತೆ ಅನ್ನುವಂಥದ್ದು ಮೊದ್ಲು ಇರುವಂಥದ್ದು ಬಹಳ ಇಂಪಾರ್ಟೆಂಟ್. Yes. But ಇಲ್ಲಿ ನೋಡ್ರಿ, twice he does this. ಏನ್ ಮಾಡ್ತಾನೆ ಗೊತ್ತಾ? We don't know whether he prayed or not, whether he lived life properly or not. What all he did, we don't know. One thing he know, my life. Once upon a time, my life was like this. Greatest answer. ಯಾರು ಬೇಕಾದ ಟೀಕೆ ಮಾಡಲಿ, ಯಾರು ಬೇಕಾದ ಪ್ರಶ್ನೆ ಮಾಡಲಿ, ನಾವು ನಮ್ಮ ಜೀವನದ ಸಾಕ್ಷಿ ಹೇಳಿ, ರೈಟ್? ನಮ್ಮ ಸಾಕ್ಷಿ, ನಮ್ಮ ಜೀವನ ಮೊದಲು ಹಿಂಗಿತ್ತು. ಎಲ್ಲ ಧಾರ್ಮಿಕತೆ ಎಲ್ಲ ಮಾಡ್ತಾ ಇದ್ವಿ. ನನ್ನ ದಿವಸ ವಿ ಗೇವ್ ಅಪರ್ಚುನಿಟಿ ಟು ಗಿವ್ ಟೆಸ್ಟಿಮನಿ. ಇವತ್ತು ನಾವು ಎಲ್ಲ ನೀವು ಆನ್ಲೈನ್ ನೋಡ್ತಾರೋ ಅಂತವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಯೂಸ್ ದ ಅಪರ್ಚುನಿಟಿ ಟು ಗಿವ್ ಟೆಸ್ಟಿಮನಿ. ನಿನಗೆ ಬೈಬಲ್ ನಾಲೆಜ್ ಇರಲಿಕ್ಕಿಲ್ಲ, ನಿಮಗೆ ಪ್ರೇಯರ್ ಮಾಡಿರ್ಲಿಕ್ಕಿಲ್ಲ, ನಿಮಗೆ ಅನೇಕ ವಿಷಯಗಳು ಗೊತ್ತಿರ್ಲಿಕ್ಕಿಲ್ಲ, ಬಟ್ ಡೂ ಯು ಹ್ಯಾವ್ ಯುವರ್ ಲೈಫ್? ನಿನ್ನ ಜೀವನ, ನಮ್ಮ ಜೀವನವೇ ನಮ್ಮ ಶ್ರೇಷ್ಠ ಸಾಕ್ಷ್ಯ ಆಗಬೇಕು. Okay? So that's why when the Holy Spirit will come upon you, right? You will be my witnesses. ನಿಮಗೆ ಫಿಲಾಸಫಿ ಗೊತ್ತಿರ್ಲಿಕ್ಕಿಲ್ಲ, ಸೈನ್ಸ್ ಗೊತ್ತಿರ್ಲಿಕ್ಕಿಲ್ಲ, ಅಪಾಲಜೆಟಿಕ್ಸ್ ಗೊತ್ತಿರ್ಲಿಕ್ಕಿಲ್ಲ, ಬೈಬಲ್ ಕಾಲೇಜ್ಗೆ ಹೋಗಿ ಬಂದಿರ್ಲಿಕ್ಕೆ ಇರಲ್ಲ ನೀವು. ಆದ್ರೆ ನಿಮ್ಮ ಜೀವನದೊಳಗೆ ಯೇಸು ಸ್ವಾಮಿ ಕಾರ್ಯ ಮಾಡಿರೋದಾಗಿದ್ದಲ್ಲಿ ಅದೇ ಶ್ರೇಷ್ಠವಾದ ಡಿಫೆನ್ಸ್, ಅದೇ ಶ್ರೇಷ್ಠವಾದ ವಾದ. ಓಕೆ, ನಮ್ಮ ಜೀವನವೂ ಕೂಡ ಶಾಂತಿ ಸಮಾಧಾನ ಇಲ್ಲದೆ ಒಂದಾನೊಂದು ಕಾಲದೊಳಗೆ ಹಿಂಗಿತ್ತು. ಆದ್ರೆ ನನ್ ಸೈನ್ಸ್ ಗೊತ್ತಿಲ್ರಿ, ಅದ್ರದ್ದು ಬೈಬಲ್ದಾಗ ಯಾವ ವಚನದಾಗ ಹಿಂಗೆ ಹಾಕೈತಂತೂ ಬರ್ದೈತಂತೂ ಗೊತ್ತಿಲ್ರಿ ನನಗೆ. ನಾನು ಅನೇಕ ವಿಷಯಗಳು ನನ್ಗೆ ಗೊತ್ತಿಲ್ಲ. ಅದ್ರ ಒಂದು ಗೊತ್ತು, ಐ ವಾಸ್ ಬ್ಲೈಂಡ್ ಅಂಡ್ ನೌ ಐ ಕ್ಯಾನ್ ಸಿ. ಪ್ರೈಸ್ ಗಾಡ್. ರೈಟ್? ದಿಸ್ ಇಸ್ ಮೈ ಲೈಫ್. ನನ್ನ ಜೀವನ ಇದು. And can anybody challenge the testimony, that defense? Nobody can. ಈಗ ಯಾವುದೋ ಫಿಲಾಸಫಿ ಪ್ರೆಸೆಂಟ್ ಮಾಡಿದರೆ ಕೌಂಟರ್ ಫಿಲಾಸಫಿ ಹೇಳಬಹುದು, ರೈಟ್? ಈ ಯಾವುದೋ ಬೇರೆ 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 ನೀವು ಏನೇನೋ ಹೇಳ್ಕೊಂಡು ಹೋಗ್ರಿ, ಎಲ್ಲದಕ್ಕೂ ಕೌಂಟರ್ ಕೊಡ್ತಾರೆ. ಅದ್ರ ದೇರ್ ಇಸ್ ನೋ ಕೌಂಟರ್ ಫಾರ್ ಮೈ ಲೈಫ್, ರೈಟ್? ವಾಟ್ ಅ ಡಿಫೆನ್ಸ್, ವಾಟ್ ಅ ಡಿಫೆನ್ಸ್. ಪೌಲನ ಜೀವಿತ. ಸೊ ಕೆಲವ್ರು ಏನು ಮಾಡ್ತೇವೆ, ಅಂತ ಪರಿಸ್ಥಿತಿ ಒಳಪಡದಂತೆ ಜಾಗರೂಕತೆಯಿಂದ ಇರ್ತೀವಿ. ಯಾರು ಪ್ರಶ್ನೆ ಮಾಡ್ಬಾರ್ದು, ನಾನು ಹಂಗೆ ಜೀವಿಸೋದು. ಏನಂದ್ರೆ ವಿಶ್ವಾಸಿ ನೀನು ಆ ಕಾಲೇಜಿನಲ್ಲಿ ಅದೆಯೋ ಇಲ್ವೋ ಹಂಗೆ ಜೀವಿಸೋದು. ಓಕೆ, ವಿಶ್ವಾಸಿಯಾಗಿ ನೀನು ಆಫೀಸ್ನಲ್ಲಿ ಅಸ್ತಿತ್ವದಲ್ಲೇ ಇಲ್ಲ ಹಂಗೆ ಜೀವಿಸೋದು. ಓಕೆ, ಟೆಸ್ಟಿಮನಿ ಇಲ್ಲ ಲೈಫ್. ಯಾಕಂದ್ರೆ ಈಗ ಟೆಸ್ಟಿಮನಿ ಇಟ್ಕೊಂಡು ಜೀವಿಸಿದ್ನಂದ್ರೆ ಎಲ್ಲ ನನಗೆ ಬಂದು ಪ್ರಶ್ನೆ ಕೇಳ್ತಾರೋ. So better don't live any testimony. What a sad story. What a sad story. That's one way of people escaping him, right? And then ಕೆಲವರಂತೂ we need to do that every day. ದೇವರೇ ನಾನು ಬಲ ಕೊಡು, prayer. Give me strength to say what I need to say. Jesus told ಅಧಿಕಾರಿಗಳ ಮುಂದೆ ನಿಲ್ಲಿಸುವಾಗ, ನಾನು ಏನು ಮಾಡಬೇಕು, ಒಂದು ಲೀಗಲ್ ಎಲ್ಲರೂ ಲಾ ಪ್ರೋಗ್ರಾಮ್ ಕಲ್ತ್ಕೊಟ್ರು, ಸರ್ಟಿಫಿಕೇಟ್ ಇನ್ ಲಾ ಅಂಡ್ ಡಿಫೆಂಡಿಂಗ್ ಯುವರ್ ಫೇತ್. ನೋ, ಹೋಲಿ ಸ್ಪಿರಿಟ್ ವಿಲ್ ಗಿವ್ ಯು ವಿಸ್ಡಮ್ ಅಂತ ಯೇಸು ಸ್ವಾಮಿನೇ ಹೇಳಿದ್ರು ಅದನ್ನು, ರೈಟ್? ದಟ್ ಈಸ್ ಆಲ್ಸೋ ದೇರ್. ಆಪ್ಷನ್ಸ್ ಹೇಳತ್ತೆ ನಾನು. ಕೆಲವರಂತೂ ಉತ್ಸಾಹದಿಂದ ಇಂಥ ಅವಕಾಶಗಳನ್ನ ಹುಡುಕ್ತಿರ್ತಾರೆ, ಬಟ್ ಅದನ್ನು ಮಾಡು ಕೆಲವರು ಓವರ್ ಜೆಲಸ್ ಆಗಿ ಪ್ರಚೋದನೆ ಮಾಡಿ, ಪ್ರವೋಕ್ ಮಾಡಿ ಇದು ಕೆಲಸ ಮಾಡ್ತಾರೆ. ದಟ್ ಈಸ್ ನಾಟ್ ರೈಟ್. ಯು ಡೋಂಟ್ ಹ್ಯಾವ್ ಟು ಪ್ರವೋಕ್. ಗಾಡ್ ವಿಲ್ ಕ್ರಿಯೇಟ್ ಯು, ಗಿವ್ ಯು ಲಿವ್ ಅ ಟೆಸ್ಟಿಮನಿ ಲೈಫ್. Opportunities will come to you. People will naturally ask you, why are you like this? Yes or no, right? That's a very important. ಕೆಲವರಂತೂ ಅಡಿಕೊಂಡು ಬಿಡ್ತಾರೆ, ಬಟ್ ಐ ಡೋಂಟ್ ವಾಂಟ್ ಆಲ್ ದಿಸ್ ತಲೆನೋವು ಅಂತ. ಓಕೆ, ನಾವು ಇವಾಗ ವಿ ಆರ್ ಬೇಸಿಕಲಿ ಕನ್ಕ್ಲೂಡಿಂಗ್. ಪೌಲ ಸಾಕ್ಷಿ ಹೇಳಲು ಅವಕಾಶ ಸಿಕ್ಕಾಗೆಲ್ಲ ಸಾಕ್ಷಿ ಹೇಳಿದ. ಬಟ್ ಒಂದು ಪರ್ಸನಲ್ ಕ್ವಶನ್ ಕೇಳ್ಬೋದು, ಏನೋ ಗೊತ್ತಿಲ್ಲ. ಹ್ಯಾವ್ ಯು ಶೇರ್ಡ್ ಯುವರ್ ಟೆಸ್ಟಿಮನಿ?
ಈಗ ನಾವು ನೋಡಿರುವಂತ ಸೀಕ್ವೆನ್ಸ್ ಪ್ರಕಾರ ಅಂತಂದ್ರು ಪೌಲ ಅಪಾರ್ಚುನಿಟಿ ಸಿಕ್ತಂತಂದ್ರೆ ಏನ್ ಹೇಳ್ತಿದ್ದ? ಡೆಫಿನೆಟ್ಲಿ ಟೆಸ್ಟಿಮನಿ. ಯಾರೋ ಟ್ರೈನ್ದಾಗ ಕೂತಾಗ ಪಕ್ಕದವ್ರು ನಿಮ್ಗೆ ಗೊತ್ತ್ರಿ, ನಾ ಒಂದು ಗುಡ್ ನ್ಯೂಸ್ ಹೇಳ್ತೀನಿ, ನಿಮ್ ಗುಡ್ ನ್ಯೂಸ್ ಹೇಳ್ರಿ ಅಂತ ಕೇಳಿ ಆಮೇಲೆ ನಾನು ಗುಡ್ ನ್ಯೂಸ್ ಹೇಳ್ತೀನಿ. ಅವ್ರು ಹೇಳಿದ ಮೇಲೆ ನನ್ನ ಗುಡ್ ನ್ಯೂಸ್ ಏನ್ ಗೊತ್ತಾ? ದಮಸ್ಕಕ್ಕೆ ಹೊಂಟಿದ್ದೀರಿ ನಾನು, ಹಿಂಗಾಗಿ ಗೊತ್ತು, ನನ್ನ ಲೈಫ್ ಹಿಂಗಾಯ್ತು. ಅರೆ ವಾ, he used every opportunity to share testimony. So ನಮ್ಗೇನು ಅನಿಸ್ತದೆ? what do you think that with regard to ನಮ್ಮ ಟೆಸ್ಟಿಮನಿ? ಓಕೆ, ಯೇಸು ಸ್ವಾಮಿ ಹೇಳಿದ್ದು, ನೀವು ನನ್ನ ಸಾಕ್ಷಿಗಳಾಗಿರೋ ಹೊರತು ನನ್ನ ಏನಂತಾರೆ ಡಿಫೆಂಡರ್ಸ್ ಆಗ್ತಿರಂತಲ್ಲ. ಜೀಸಸ್ ಡಸ್ ನಾಟ್ ನೀಡ್ ಬಾಡಿ ಗಾರ್ಡ್ಸ್. ಓಕೆ, ಸೊ ಅದಕ್ಕೆ ಯೇಸು ಸ್ವಾಮಿ ಬಗ್ಗೆ ಸಾವಿರಾರು ಮಂದಿ ಅದು ಇದು ಮಾತಾಡುವಾಗ, ಐ ಮೀನ್ ದ ಲಯನ್ ಆಫ್ ಜೂಡಾ does not need a bodyguard. Weak people need bodyguards. Okay, so we don't use bodyguards to defend Christ. He is the Lion of Judah. He will roar and things have to happen. Okay, so he will defend himself. Innond maatnalli helta irodu, if you have questions about Jesus, go approach that Jesus and ask him. Okay, and he will find you answers, because the problem is he's so big, we cannot be his bodyguards. Okay, so that's what I'm telling you. Those of you who are watching online, please, that's our approach. But this is what we know, nam life atanu he has impacted. Okay, so how do you think that we should use opportunities for testifying? Difficult question, personal question. What are the problems sometimes? Why do we not use? ನಮ್ಮ ಅವಕಾಶಗಳನ್ನ ಯಾಕೆ ಉಪಯೋಗಿಸೋದಿಲ್ಲ? ಅವಕಾಶಗಳಂಕರ ಒಂದಿಲ್ಲ ಒಂದು ವಿಧದಲ್ಲಿ ಸಿಕ್ತಿರ್ತಾವ. ಈಗ ಹೊರಗೆ ಹೋಗಿರುವಂತ ಸಂದರ್ಭವಾಗಿರ್ಬೋದು, ನಾವು ಬಸ್ ಹೋಗಿ ಅಡ್ಡಾಡ್ತೇವೆ, ಗಾಡಿ ಕಡೆ ಹೋಗ್ಬೇಕಾದ್ರೆ ಯಾರೋ ಲಿಫ್ಟ್ ಕೇಳ್ತಾರ, ಅವ್ರ ಮೇಲೆ ಕುಂದಿಸ್ಕೊಂಡು ಹೋಗುವಂತ ವಿಷಯ ಇರ್ಬೋದು. ಬಟ್ ಅವಕಾಶಗಳು ಸಿಗ್ತಾವ. ಕೆಲವೊಂದ್ ಸಾರಿ ಅದನ್ನ ನಾವು ಹೇಳ್ತೇವೆ, ಆ ರೀತಿ ಸಿಚುವೇಶನ್ ಬರುವಾಗ ಇಮಿಡಿಯೇಟ್ಲಿ. ಕೆಲವೊಂದ್ ಸಾರಿ ಯಾಕೆ ಹೋಲಿ ಬಿಡ ಅಂತ ಹೇಳಿ ಸುಮ್ನ ಬಿಡ್ತೇವೆ. ಅದನ್ನ ಹೆಚ್ಚಿಗೆ ಅದನ್ನ ವಿವರಿಸಿ ಹೇಳಕ್ ಹೋಗಲ್ಲ, ಕೇಳಕ್ ಹೋಗೋದಿಲ್ಲ. ಕೆಲವೊಂದ್ ಸಾರಿ ಹೆದರಿಕೆ ಭಯ ಬರ್ತದೆ. ನ್ಯಾಚುರಲ್. ಓಕೆ, ಇನ್ ಫ್ಯಾಕ್ಟ್ in 2 letters Paul himself tells, ಪೌಲನೇ ಪತ್ರ ಬರೆದ ಅದನ್ನ, ಪ್ಲೀಸ್ ಪ್ರೇ ಫಾರ್ ಬೋಲ್ಡ್ನೆಸ್. ನಾನು ಸ್ವಲ್ಪ ಧೈರ್ಯ ಬರೋದಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಪೌಲನು ಈ ರಿಕ್ವೆಸ್ಟ್. ಸೊ ನಾವೇನು ಫುಲ್ ಸ್ಟೀಲ್ ಬಾಡಿ ಅವರಲ್ಲ, ವಿ ಆಲ್ಸೋ ಗೆಟ್ ಸ್ಕೇರ್ಡ್. ಸೊ sometimes we seem foolish, maybe share ಮಾಡುವಾಗ. Okay, we get bad comments yes, ಆಮೇಲೆ ನಮ್ಗೆ ಒಂದು ಬೇರೆ ರೀತಿಯಿಂದ ನೋಡ್ತಾರೆ ಫಸ್ಟ್. Okay, because of your following Jesus. Yes. Okay, any comments, Sushma? Pastor, in the beginning, when I was in the faith in the beginning, I knew like my testimony was because of Jesus. Yes, Jesus had done that work for me in my life. But then what happened was I started doubting in that. Okay, So in the beginning I felt like, is it really Jesus? Okay, That thought came for me first time. Okay, And then the second time what happened was, is it right that I, being new to faith, going on the stage and sharing my testimony? Okay, And the third thing was, I'm so imperfect. So if I go and tell my testimony, what will people think? She's so imperfect, and how come she's telling the testimony? Yeah, see, our testimony is not about us, it's about him who is perfect, and he is perfect, not us, in a way. Yeah, so these are a journey. Actually, don't worry, ನಮ್ಮ ನಂಬಿಕೆಯ ಪ್ರಯಾಣದಲ್ಲಿ ಸಂಶಯಗಳು ಬರ್ತದೆ. Okay, nothing wrong. Thomas doubted, right? Thomas doubted and then ಸಂಶಯ ಪಟ್ಟ, and did Jesus blame him? ಯೇಸು ಸ್ವಾಮಿ ಅವನನ್ನು ಭೇಟಿಯಾದಾಗ he did not blame him. Okay, he did not accuse him, he did not tell him weak fellow. ಇದು ಏನು ಮಾಡಲಿಲ್ಲ. ನಾವ್ಯಾರು ಇದ್ರೆ ಅವನ್ನ ಯು ಆರ್ ಎಕ್ಸ್ಕಮ್ಯುನಿಕೇಟೆಡ್ ಅಂತ ಹೊರಗೆ ಹಾಕಿಬಿಡ್ತಿದ್ವಿ. ಅಲ್ಲ, ಸತ್ತವರೊಳಗಿಂತ ಎದ್ದು ಬಂದಂತ ಯೇಸು ಸ್ವಾಮಿಯನ್ನ ಕಣ್ಣಾರೆ ಕಂಡವರು ಹೇಳ್ತಾ ಇದ್ದಾರೆ, ಸಮಾಧಿಗೆ ಹೋಗಿ ಬಂದವರು ಹೇಳ್ತಾ ಇದ್ದಾರೆ, ಎಲ್ಲ ಖಾಲಿ ಇದೆ, ಅಲ್ಲಿ ಸಮಾಧಿ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಭೇಟಿ ಆದೇವು ಅಂತ ಹೇಳ್ತಾ ಇದ್ದಾರೆ, ಮಾತಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವನು ಎಷ್ಟು ಸೈಂಟಿಸ್ಟ್ ಅಂದ್ರೆ, ಆ ಗಾಯಗಳೊಳಗೆ ನಾನು ಕೈ ಹಾಕದ ಹೊರತು, ನನ್ನ ಬೆರಳನ್ನ ಹಾಕದ ಹೊರತು ನಾನು ನಂಬೋದಿಲ್ಲ ಅಂತ.
Jesus did not accuse him and reject him. Gave him the opportunity. Next time when Jesus met him, ಏನು ಹೇಳಿದ್ರು? ಪಕ್ಕೆಯಲ್ಲಿ ನಿನ್ನ ಬೆರಳನ್ನು ಹಾಕು. Okay, so nothing wrong. So when we go through, we are human and he is God and he allows us to go through that. But he is real. That's very important. Allah, Vivek, your comments on? Yeah, many times we have shared the testimony, Pastor, but so many times we have not done that. I regret on that. Okay. So I regret on that. So it's a really eye-opening for us, this Bible study. And most beautiful thing what I see in the 29th was just reading that Paul's testimony was filled with a prayer. So what he's trying to say here ಅಂತಂದ್ರೆ, ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. That's end is putting. So such a beautiful. So I think what all the missed opportunities, I think we need to make it as a opportunity in the future. ಮಾಡ್ಕೊಂಡು ದೇವ್ರು ನಮಗೆ ಅದ ಪವಿತ್ರಾತ್ಮನ ಮೂಲಕ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುವಂತೆಯೂ ಮತ್ತು ನಮ್ಮಂತೆ ಅವರು ಸಹ ಆಗ್ಬೇಕಂತ ಪ್ರಾರ್ಥನೆ ಮಾಡ್ಬೇಕಂತೇಳಿ ನಾವು ಆ ರೀತಿ ಅದು ಬಾರಬೇಕಂತೇಳಿ we have to do that. So new lesson. Very true. ಸೊ ಒಂದು ವಿಧದಲ್ಲಿ ನಾವು ಇನ್ಫ್ಯಾಕ್ಟ್ ನಮ್ಮ ಈ ಒಂದು ಪ್ರಯಾಣ, ನಮ್ಮ ಆತ್ಮಿಕ ಜೀವಿತ ಪೌಲನೊಂದಿಗೆ ನಾವು ಹೋಲಿಸಿ ನೋಡಿದ್ರೆ ಇಟ್ಸ್ ಅ ವೆರಿ interesting thing. Some of us, we are in a journey again. Maybe some of us are in a journey where Damascus Bagilnalli we are. Some of you who are watching online, ನೀವು ದಮಸ್ಕದ ಬಾಗಿಲ್ಗೆ ಹೋಗ್ತಾ ಇದ್ದೀರ ಅಂದ್ರೆ ಏನಪ್ಪ? What was Paul at that time? Full motivated, full zeal, full ambition. Okay, ಆ ಗೋಲ್ ಇಟ್ಕೊಂಡು ಫುಲ್ ಫೋರ್ಸ್ಲೆ ಹೋಗ್ತಾ ಇದ್ದಾನೆ. Okay, that's his reality, his life. ಇನ್ನೊಂದು ಪಾಸಿಬಿಲಿಟಿ ಏನಂತಂದ್ರೆ, ನಮ್ಮಲ್ಲಿ ಕೆಲವರು ನಾವಿದ್ದೇವೆ, ವಿ ಆರ್ ಹಿಯರಿಂಗ್ ಗಾಡ್ಸ್ ವಾಯ್ಸ್, ಆದರೆ ಕ್ಲಾರಿಟಿ ಬರ್ತಾ ಇಲ್ಲ. ವಾಟ್ ಇಸ್ ಇಟ್? ಕೇಳ್ತಾ ಇದೆ, ಪೌಲನೇ ಎಸ್ ಮುಂದೇನು ಅನ್ನೋದ್ರಿಗೆ ವಾಟ್ಸಪ್ ಬೀಪ್ ಆಗತೈತಿ, ಫೇಸ್ಬುಕ್ ಒದರಾಗತೈತಿ. ಸೊ ಇವೆಲ್ಲ ಡಿಸ್ಟ್ರಾಕ್ಷನ್ ಆಗ್ತಾ ಇದ್ದವು. ಸೊ ವಿ ಆರ್ ನಾಟ್ ಏಬಲ್ ಟು ಹಿಯರ್ ಹಿಸ್ voice clearly. Okay, and another possibility is, we know ನಮ್ಗೆ ಗೊತ್ತೀಗ ದೇವರು he has given us direction, ಆದರೆ ನಮಗೆ we are trying to see if we can confirm it also. ಅನನೀಯ ಬರ್ತಾನಾ ಇಲ್ವೋ? I am told that I should go there. Okay, I will go. But 1 ದಿವಸ ಆಯ್ತು ಬರಲಿಲ್ಲ, 2 ದಿವಸ ಆಯ್ತು ಬರಲಿಲ್ಲ, 3 ದಿವಸ ಆಯ್ತು ಬರಲಿಲ್ಲ. ಅರೆ, ಸೊ ಹೆಂಗಿದು? ಡಿಡ್ ಐ ರಿಯಲಿ ಫಾಲ್? ಡಿಡ್ ಐ ರಿಯಲಿ ಹ್ಯಾವ್ ಅ ಮಿಷನ್? ನನ್ನ ಜೀವನದೊಳಗೆ ಏನೋ ಉದ್ದೇಶ ಇತ್ತ? ಏನಾಯ್ತು? ಎದಕ್ಕೆ ಬಿದ್ದೆ? ಯಾರು ಮಾತಾಡಿದ್ರು? ಯೇಸು ಸ್ವಾಮಿ ಕರ್ದಾನ? ಯಾವ ಸೇವೆ ಕರ್ದಾನ? We can go through all that. That 3 days he fasted and prayed as a blind man. Imagine that. Immediately God did not send him an answer. Right? He was given a processing time from the time he heard the voice of Jesus. ಯೇಸು ಸ್ವಾಮಿಯ ಸ್ವರ ಕೇಳಿ, ನಿನಗೆ ನಾನೇನು ಮಾಡಲಿ ಸ್ವಾಮಿ ಅಂತ ಪ್ರಶ್ನೆ ಕೇಳಿದಾಗ ಅವನಿಗೆ, ನಿನಗೆ ಡೈರೆಕ್ಷನ್ ನಾನು ಕೊಡ್ತೇನೆ, ಆದರೆ ನೀನು ಹೋಗಿ ಮೊದಲು ದಮಸ್ಕದಲ್ಲಿ ಹೋಗು ಅಂತ, ಅಲ್ಲಿ ನಾನು ನಿನಗೆ ಮಾರ್ಗದರ್ಶನ ಕೊಡ್ತೇನೆ ಅನ್ನುವಾಗ, ಓಕೆ ಹೋದ್ಕೂಳು ಒಂದ್ ವೇಳೆ ಪೌಲನಂತ ಸ್ವಭಾವದ ಆಗಿದ್ರೆ, ಓಕೆ ಯಾರ್ರಿ ಬರ್ರಿ ಇಲ್ಲಿ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು. ಯು ನೋ ವಾಟ್, ಇನ್ಫ್ಯಾಕ್ಟ್ ಮೇ ಬಿ ಮೊದಲನೇ ದಿವಸನೇ ದೇವರು ಅನನೀಯನ ಜೊತೆ ಮಾತಾಡಿರಲೂಬಹುದು, ಆದ್ರೆ ಅನನೀಯನು ಹೆದರ್ಕೊಂಡು, ಬೇಡ ಯೇಸುವೆ, ಇವನ್ ಮುಸಾಬರಿ ಬೇಡ ನಮ್ಮ. ಸೊ ಕೆಲವರು ನಾವು ದೇವರ ಕರೆ ಪಡ್ಕೊಂಡು ಅದಕ್ಕೆ ಯೋಗ್ಯರಾಗಿ ಜೀವಿಸೋದಕ್ಕಾಗಿ ನಾವು ಜೀವಿಸ್ತಾ ಇರುವಂತ ಒಂದು ಅನುಭವ. ಸೊ ಏನ್ ಅನ್ನಿಸ್ತದೆ? ವಾಟ್ ಡು ಯು ಥಿಂಕ್ ನಮ್ಮ ಮೆಜಾರಿಟಿ ಆಫ್ ಅವರ್ ಲೈಫ್ ಜರ್ನಿ ಇಸ್ ವಿಚ್ ಸ್ಟೇಜ್? Which stage it should be at least? Yeah. We are not able to take out some time and hear to what God wants to talk to us. Okay. But we have to do it.
we have to sit keeping apart all the distractions, Okay. and we have to start praying continuously so that we'll know what God actually has kept aside for us. ಫಾರ್ ಅವರ್ ಲೈಫ್ಸ್. ನಮ್ಮ ಜೀವಿತಕ್ಕಾಗಿ ದೇವರು ಏನು ಇಟ್ಟಿದ್ದಾನೆ, ಗುರಿ ಇಟ್ಟಿದ್ದಾನೆ, ಅದನ್ನು ನಾವು ತಿಳ್ಕೊಂಡು ಜೀವಿಸುವಂಥವ್ರು ಆಗಿರ್ಬೇಕು. ಎಸ್, ಎನಿ ಅದರ್ ಥಾಟ್ಸ್? Pastor, when we see Paul's life ಅಲ್ಲ, I can say that ಆತನ ಒಂದು ಈ ಜೀವಿತ, ಈ ಒಂದು ಇದು ಏನಿತ್ತಲ್ರಿ ಓಟ ಇತ್ತಲ್ಲ, ಅದೆಲ್ಲ ರಿಸ್ಕ್ ಫೀಲ್ಡೇ ಇತ್ತು. ಹೌದು. ಸಿ ಅರ್ಲಿಯರ್ ಈ ವಾಸ್ ಏನಪ್ಪ ಅಂತಂತಂದ್ರೆ ದೇವರ ಮಾರ್ಗದಲ್ಲಿ ಇರಲಾರ್ದ ಸಮಯದಲ್ಲಿ ಆತನ ಹಿಂಸೆ ಪಡಿಸುವಂಥ ಒಂದು ವ್ಯಕ್ತಿಯಾಗಿದ್ದ. ಓಕೆ, ದಮಸ್ಕಸ್ಗೆ ಹೋಗುವಾಗ ಆತನಿಗೆ ಆ ಒಂದು ಯೇಸುವಿನ ದರ್ಶನವಾದಾಗ, ಇವನ್ ದಟ್ ಟೈಮ್ ಹಿ ವಾಸ್ ಏನಪ್ಪ ಅಂದ್ರೆ ಎಂಟೈರ್ಲಿ ಡಿಫ್ರೆಂಟ್ ಸೈಡ್ ಇದ್ದಾರೆ ಅವನು. ಅಪೋಸಿಟ್ ಇದ್ದ ಅವನು. ಆಮೇಲೆ ಸೊ ಹಿ ಕುಡ್ ಹ್ಯಾವ್ ಥಾಟ್, ಏನಪ್ಪ ನಾನು ಇಲ್ಲದೇನೆ ಐ ಆಮ್ ಗೋಯಿಂಗ್ ಟು ದ ಅದರ್ ಎಂಡ್. ಇಸ್ ದಟ್ ಐ ಆಮ್ ಮೇಕಿಂಗ್ ಅ ರೈಟ್ ಆರ್ ರಾಂಗ್? ಬಟ್ ಹಿ ಟುಕ್ ಅ ರಿಸ್ಕ್ because he knew what was the truth. And he took a risk, and as you mentioned, Pastor, he waited for 3 days. Yes, he waited for the 3 days, and he had a patient. He had a patience. ಯಾಕಂದ್ರೆ ನಮ್ಮ ಕಡೆ ಈಗ ಪೇಷನ್ಸ್ ಇಲ್ಲ. ಯಾಕಂದ್ರೆ ವೇಟ್ ಅನ್ನುವಂಥ ವರ್ಡ್ ಏನಿದೆ ಅಲ್ರಿ, ಭಾಳ ಒಂದು ಬೇಜಾರು ಕೊಡುವಂಥ ವರ್ಡ್. ನಮಗೆ ವೇಟ್ ಮಾಡಂತಂದ್ರೆ ಯಾಕಪ್ಪ ಅನ್ನಿಸ್ತೈತಿ. ಅಂಥದ್ದು 3 days he waited, and he never doubted, Pastor. He never doubted, and he knew it is a truth and it's going to happen. And ಮುಂದೆನೂ ನಾವು ನೋಡುವಾಗ ಆತನ ಅಂತ್ಯ ಒಂದು ದಿನಗಳಲ್ಲಿ ಬಂದಾಗ ಹಿ ಟುಕ್ ದ ರಿಸ್ಕ್ ಆಫ್ ಸ್ಪೀಕಿಂಗ್. ಎಲ್ಲೆಲ್ಲಿ ಸ್ಟೇಜಸ್ ಬಂದು ಅಲ್ಲೆಲ್ಲ ಸಾಕ್ಷಿ ಕೊಡ್ತಾ ಹೋದ. ಸೊ ಇಟ್ಸ್ ಅಟ್ ಲೀಸ್ಟ್ ಫಾರ್ ಮೀ ಇಟ್ಸ್ ಅ ನ್ಯೂ ಲೆಸನ್ ಟುಡೇ. ಸೊ ಐ ಆಮ್ ರೆಡಿ ಟು ಟೇಕ್ ಅ ರಿಸ್ಕ್ ಅಟ್ ದಿಸ್ ಲೆವೆಲ್. ಸೊ ಇಟ್ಸ್ ಐ ಓಪನರ್ ಫಾರ್ ಮೀ ಫಾರ್ ದಿಸ್ ಬೈಬಲ್ ಸ್ಟಡಿ. ಪೌಲನ ಈ ಜೀವನ ಪ್ರಯಾಣ ಇಲ್ಲೇ ಗಮನಿಸಿದ್ರಂದ್ರ ಅವನಿಗೆ ಯಾವುದೋ ಕೆಲಸ ಸಿಕ್ಕರು ಅತಿರೇಕ ಮಾಡುವಂಥದ್ದನ್ನ ನಾವು ಗಮನಿಸ್ಬೋದು. ಮೀನ್ಸ್ ಏನಂತಂದ್ರೆ ಮೊದಲು ಹಿಂಸಿಸೋದಂದ್ರೆ ಟೂ ಮಚ್ ಹಿಂಸಿಸ್ತಿದ್ದ. ಬಟ್ ಯೇಸು ಸ್ವಾಮಿ ನಂಬಿದ ನಂತರ ಅವ್ನು ಏನ್ ಮಾಡಾಕತ್ತಾನಲ್ಲ ಅದು ಏನ್ ಸಾಮಾನ್ಯ ಓವರ್. ಈಗ ಹಿಂಸೆ ಕೊಡೋನು ಹಿಂಸೆ ಪಡ್ಕೊಳ್ಳುವಷ್ಟು ಕೆಪಾಸಿಟಿ ಒಳಗದಾನ. ಅಂದ್ರೆ ಆ ಒಂದು ದಿಕ್ಕು, ಆ ಒಂದು ಗುರಿ, ಆ ಒಂದು ಯೇಸು ಸ್ವಾಮಿ ನನಗೆ ಭೇಟಿ ಆಗಿದ್ದಾನೆ, ಆ ಯೇಸು ನಿಜ ಅನ್ನುವಂತ ಆ ಒಂದು ಖಚಿತತೆ ಅವನಲ್ಲಿ ಏನಿದೆ ಅಲ್ಲ, ತಂದ ದೇವ್ರೊಟ್ಟಿಗೆ ಆಗಿರುವಂತ ಎನ್ಕೌಂಟರ್ ಏನಿತ್ತಲ್ಲ, ಅದನ್ನ ಅವನ ಗಟ್ಟಿಯಾಗಿ ಹಿಡ್ಕೊಂಡ. ಯಾವಾಗ ಆತು ಹೌದು ಅಲ್ಲೋ ಇದೇನು ಕನಸು ಅನ್ನುವಂತ ರೀತಿ ಒಳಗಿಲ್ಲವ. ಆತನ ಸ್ಪಷ್ಟ ಅದನ್ನ, ಆತನ ಗುರಿ, ಆತನ ಯಾವ್ದಕ್ಕಾಗಿ ಹಿಂಬಾಲಿಸ್ತಾ ಇದ್ದಾನ, ಯಾವ್ದಕ್ಕಾಗಿ ಹಿಂಸೆ ಪಡ್ತಾ ಇದ್ದಾನ, ಯಾವ್ದಕ್ಕಾಗಿ ಆತನ ಮುಂದೆ ಊಟ ಓಡಾಗತ್ತಾನ ಅನ್ನೋದನ್ನ ಆತನ ಸ್ಪಷ್ಟ ಅದಾನ. ಅವನ ಕಡೆ ಯಾವುದೇ ಸಂಶಯ ಇಲ್ಲ, ಗಲಿಬಿಲಿ ಇಲ್ಲ, ಏನಿಲ್ಲ. ಬಟ್ ಹಳೇಬರಾಗಿ ಹೆಂಗ್ ಹಿಂಸಿಸ್ತಾ ಇದ್ದ ಅದ್ರದ್ದು ಅಪೋಸಿಟ್ ಆಗಿ ಅದನ್ನ ಹಿಂಸೆ ತಾಳಿಸ್ಕೊಂಡು ಅದ ಝೀಲ್. ಈಗ ಒಂದು ಪ್ರವಾಹದ ನದಿ ನೀರು ಹರಿತಾ ಇದ್ದದ್ದು ಯಾವ ದಿಕ್ಕಿಗೆ ಹರಿತಾ ಇತ್ತು ಅದರ ಡೈರೆಕ್ಷನ್ ಚೇಂಜ್ ಮಾಡಿಬಿಡ್ತು, ಮುಗಿದೋತು ಕರೆಕ್ಟ್ ಡೈರೆಕ್ಷನ್ಗೆ. ಈಗ ಅದು ಡ್ಯಾಮ್ನಾಗ ಸ್ಟೋರ್ ಆಗಿರುವಂತ ನೀರು ವೇಸ್ಟ್ ಹರಿತಾ ಇದ್ದದ್ದನ್ನ ಟರ್ಬೈನ್ಸ್ ಮೂವ್ ಮಾಡಿಬಿಟ್ರು. ಅದನ್ನ ಕರೆಕ್ಟ್ ಈಗ ಅರ್ಥ ಸಿಗ್ತದೆ. ಟರ್ಬೈನ್ಸ್ ಮೂವ್ ಮಾಡಿಬಿಟ್ರು. ಈಗ ಈಗಲೂ ಜನರೇಟ್ ಆಗತೈತಿ ಎಲೆಕ್ಟ್ರಿಸಿಟಿ, ರೈಟ್? ಈಗಲೂ ಆ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇದೆ. ಯಾಕೆ? ದಟ್ ಎನರ್ಜಿ ವಾಟ್ ಹಿ ಹ್ಯಾಡ್, ಅದನ್ನ ಇಟ್ ವಾಸ್ ಪಾಯಿಂಟೆಡ್ ಟು ದ ರೈಟ್ ಡೈರೆಕ್ಷನ್. ಓಕೆ, ಸೊ ಬೇಸಿಕ್ಲಿ ನಾವು ವಿ ಕೈಂಡ್ ಆಫ್ ಕನ್ಕ್ಲೂಡ್ ದಿಸ್ ವೆರಿ ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಸ್ಟಡಿ. ವಿಶೇಷವಾಗಿ ನಾವು ಇನ್ಫ್ಯಾಕ್ಟ್ ಈ ಸೀರೀಸ್ನ ನಾವು ವಿ ಆರ್ ಏಬಲ್ ಟು conclude is Acts study, the study of the book of Acts. Okay, Bible study mugililla, Acts study mugitu. So maybe you can continue to be carefully watching us on Facebook. Please pray. ನಾವು ಒಳ್ಳೆ ಟೆಕ್ನಾಲಜಿಯನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಬೇಕು. ಯಾಕಂದರೆ ಟೆಕ್ನಾಲಜಿ ಸದುಪಯೋಗಿಸೋದಕ್ಕಾಗಿ ನಾವು ಇನ್ವೆಸ್ಟ್ ಮಾಡುವಾಗ ಕೆಲವೊಂದು ಸಾರಿ ತೊಡಕುಗಳು ಆಗ್ತವೆ. ಗಾಡ್ ಈಸ್ ಡಿಪೆಂಡೆಬಲ್, ನಾಟ್ ಟೆಕ್ನಾಲಜಿ. ಓಕೆ, ಅದಕ್ಕೆ ವಿ ಪ್ರೇ ಬಿಫೋರ್ ಕಮಿಂಗ್ ಹಿಯರ್ ಆಲ್ಸೋ. ಬೀನಾ, ಮೈಸೆಲ್ಫ್, ವಿ ಪ್ರೇ ಎವ್ರಿ ಟೈಮ್ ವಿ ಕಮ್, ವಿ ಪ್ರೇ ಬಿಕಾಸ್ ಮೆನಿ ಥಿಂಗ್ಸ್ ಇನ್ ಟೆಕ್ನಾಲಜಿ ಆರ್ ನಾಟ್ ಡಿಪೆಂಡೆಬಲ್.
ಆದರೆ ನೀವು ಕೂಡ ಅನೇಕರು ವೀಕ್ಷಕರು, so many of you participated, really want to thank you. ನೀವು ಈ ಸ್ಟಡಿ ಆಫ್ ದ ಬುಕ್ ಆಫ್ ಆಕ್ಟ್ಸ್ ಗ್ರೂಪ್ ಡಿಸ್ಕಷನ್ದಲ್ಲಿ ನೀವೆಲ್ಲ ಭಾಗವಹಿಸಿದ್ದಕ್ಕಾಗಿ ನಾನು ನಿಮಗೆ ಹೃದಯಪೂರ್ವಕವಾಗಿ ವಂದಿಸ್ತೇನೆ. ವಿಶೇಷವಾಗಿ ವಾಟ್ ಅನ್ ಇನ್ಸ್ಪೈರಿಂಗ್ ಲೈಫ್ ಅಲ್ವಾ. ಆಸ್ ವಿ ಕನ್ಕ್ಲೂಡ್, ವಾಟ್ ಅನ್ ಇನ್ಸ್ಪೈರಿಂಗ್ ಲೈಫ್, ಎಂಥ ಒಂದು ಎಕ್ಸೈಟಿಂಗ್ ಲೈಫ್. ಓಕೆ, ಇದು ನಾನು ನಿಮಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಏನಂದರೆ, ನಮ್ಮ ಕ್ರಿಸ್ತಿಯ ಜೀವಿತ ಇದು ಪರಲೋಕದ ಬಲ ಹೊಂದಿ ಪರಲೋಕದ ಜೀವಿತ ನಾವು ಮಾದರಿಯಾಗಿ ಜೀವಿಸುವುದಕ್ಕೆ ಕೊಡಲ್ಪಟ್ಟಿರುವಂಥ ಜೀವಿತ. ಇಲ್ಲಿ ವಿಶೇಷವಾಗಿ ನೋಡ್ರಿ ಪ್ರಿಯರೇ, ಒಂದಾನೊಂದು ಕಾಲದಲ್ಲಿ ಈ ಶಿಷ್ಯ ಮಂಡಳಿ ಹೇಡಿಗಳ ಮಂಡಳಿ ಆಗಿತ್ತು. ರೈಟ್, ಯೇಸು ಸ್ವಾಮಿ ಪುನರುತ್ಥಾನವಾದ ಮೇಲೆ ಆತನು ಎದ್ದಿದ್ದಾನೆಂಬುದು ಗೊತ್ತಿದ್ದೂ ಕೂಡ ಇವರು ಅಡಗಿಕೊಂಡು ಕೂತ್ಕೊಂಡಂಥವ್ರು. ಓಕೆ, ಆದರೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ ಪರಿಶುದ್ಧಾತ್ಮನ ಅಭಿಷೇಕದ ಘಟನೆ ಆದಮೇಲೆ ಅವರು ಜಗತ್ತನ್ನೇ ಮೇಲೆ ಕೆಳಗೆ ಮಾಡುವಂಥ ಬಲ ಹೊಂದಿ ಹೋಗಿ ಸಾಕ್ಷಿಗಳಾದರು. ಇನ್ಫ್ಯಾಕ್ಟ್ ಈ ಮಹಾ ವ್ಯಕ್ತಿ ಅಪೊಸ್ತಲನಾದ ಪೌಲನು 13 ಪುಸ್ತಕಗಳನ್ನು, ಹೊಸ ಒಡಂಬಡಿಕೆಯ 13 ಪುಸ್ತಕಗಳನ್ನು ಬರೆಯುವುದಕ್ಕಾಗಿ ದೇವರವನನ್ನು ಉಪಯೋಗಿಸ್ತಾನೆ. ಸೊ ನೀವು ಎಕ್ಸೈಟೆಡ್ ಆಗಿದ್ದೀರಾ ಅಂತಂದ್ರೆ ಯಾಕಷ್ಟು ಬಹಳ ಏನಂತ ಕುಣ್ಯಾಕತಿ ಅಂತ ಇರ್ತಾರಲ್ಲ ನಮ್ಮಲ್ಲಿ, ಹೆದರಾಕೋಬೇಡ್ರಿ. ದೇವ್ರು ಬಹಳ ಕುಣಿಯೋರನ್ನ ಬಹಳ ಪ್ರೀತಿ ಮಾಡ್ತಾನೆ, ಯಾಕಂದ್ರೆ ಇಲ್ಲಿ ನೋಡುತ್ತೇವೆ. ಓಕೆ, ದಿಸ್ ವಾಸ್ ಅನ್ ಎಕ್ಸೈಟಿಂಗ್ ಗಾಯ್, ಎಕ್ಸೈಟೆಡ್ ಫೆಲೋ ಫಾರ್ ದ ಗಾಸ್ಪಲ್. ಬಟ್ ಈ ಎಕ್ಸೈಟ್ಮೆಂಟ್ ಅವನಿಗೆ ಬಂದದ್ದು ನಾಟ್ ಬಿಕಾಸ್ ಆಫ್ ಹಿಸ್ ಎಜುಕೇಶನ್, ನಾಟ್ ಬಿಕಾಸ್ ಆಫ್ ಹಿಸ್ ಟ್ರೈನಿಂಗ್ ಆಸ್ ಅ ಫ್ಯಾರಸಿ, ಪರಿಸಾಯನಾಗಿದ್ದರಿಂದ ಅಲ್ಲ, ಅಥವಾ ಅವನ ಗಮಲಿಯೇಲನ ಶಿಷ್ಯನಾಗಿದ್ದರಿಂದ ಅಲ್ಲ. ಆದರೆ ಅವನ ಎಕ್ಸೈಟ್ಮೆಂಟ್, ಅವನ ಬಲಕ್ಕೆ, ಆವೇಶಕ್ಕೆ, ಉತ್ಸಾಹಕ್ಕೆ ಮೂಲ ಪರಿಶುದ್ಧಾತ್ಮ ಭರಿತ ಜೀವಿತ. ಓಕೆ, ಯಾಕಂದ್ರೆ ಅನನೀಯನು ಬಂದು ಅವನ ಮೇಲೆ ಕೈಗಳನ್ನಿಡುವಾಗ ಅವನ ಕಣ್ಣುಗಳು ಬಂದದ್ದಷ್ಟೇ ಅಲ್ಲ, ಅವನ ದೀಕ್ಷಾಸ್ನಾನ ಹೊಂದಿ ಪರಿಶುದ್ಧಾತ್ಮ ಭರಿತನಾದನು ಎಂದು ಬೈಬಲ್ ಸ್ಪಷ್ಟವಾಗಿ ನಮಗೆ ಆ ವಿಷಯದಲ್ಲಿ ತಿಳಿಸ್ತದೆ. ಆ ಬಲ ಹೊಂದಿದವನಾಗಿ ಅವನಿಗೆ ಏನಪ್ಪ ಅಂತಂದ್ರೆ ಹೆದರಿಕೆನೇ ಇಲ್ಲ. ಅವನಿಗೆ ಸಾಕ್ಷಿ ನೋಡ್ರಿ, ಅವನಿಗೆ ಹೆದರಿಕೆನೇ ಇಲ್ಲ. ವರ್ಚುಲಿ ಲೈಕ್ ಅಂತ ನಮಗೆ ಅನಿಸ್ತದ. ಬಟ್ ಪತ್ರ ಬರೆದ ಹೇಳೋಣ, ನಾನು ಸ್ವಲ್ಪ ಪ್ರಾರ್ಥನೆ ಮಾಡ್ರಿ, ಯಾಕಂದ್ರೆ ನಂಗೆ ಧೈರ್ಯ ಬೇಕು ಅಂತ ಹೇಳಿ. ಬಟ್ ನಮಗೆ ನೋಡುವಾಗ ಏನಪ್ಪ, ಆ ದಂಗೆ ಎದ್ದಿದೆ ಅವ್ರ ಎದುರುಗಡೆ ನಿಂತು ಅವ್ರಿಗೆ ತನ್ನ ಸಾಕ್ಷಿ ಹೇಳ್ಬೇಕಂದ್ರೆ, ಇಲ್ಲಿ ಈ ಫೆಸ್ತಸ್ ಅರಸ ಮತ್ತು ಅಗ್ರಿಪ ರಾಜ ಅವರೆಲ್ಲರ ಮುಂದೆ ನಿಂತ್ಕೊಂಡು ದಯಮಾಡಿ ಸರ್ ಅವಕಾಶ ಕೊಡ್ರಿ, ಜೀವದಾನ ಮಾಡ್ರಿ, ಇಲ್ಲ ಭಿನ್ನವಿಲ್ಲ, ಏನಿಲ್ಲ, ಸಾಕ್ಷಿ ಹೇಳಿ ಅವರನ್ನೇ ಯೇಸು ಸ್ವಾಮಿಯ ಹಿಂಬಾಲಕರನ್ನಾಗಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ವಾ, ಎಂಥ ಜೀವಿತ, ಎಂಥ ಜೀವಿತ ಪ್ರಿಯರೇ. ಸಾಕ್ಷಿ ಕೊಡದೇ ಇರುವುದಕ್ಕೆ ನಾವು ಅನೇಕ ಸಾರಿ ಮಾರ್ಗಗಳನ್ನು ಹುಡುಕ್ತಿರ್ತೇವೆ. ಪೌಲನ ಮಾದರಿ ನೋಡ್ರಿ, ಹೆಂಗೆ ಸಾಕ್ಷಿ ಹೇಳಿ, ಎಲ್ಲಿ ಸಾಕ್ಷಿ ಹೇಳಿ, ಯಾರಿಗೆ ಸಾಕ್ಷಿ ಹೇಳಿ, ದಟ್ ಈಸ್ ಹಿಸ್ ಲೈಫ್ ಸ್ಟೋರಿ. ಓಕೆ, ಸ್ವಾರ್ಥಿಯನ್ನ ಸಾರಲೇಬೇಕೆಂಬ ನಿರ್ಬಂಧ, ಒತ್ತಾಯ ನನ್ನಲ್ಲಿ ಉಂಟು. ಜೈಲಿನಲ್ಲಿ ಇದ್ದುಕೊಂಡು ಕೂಡ ಅವನು ಸಾಕ್ಷಿ ಹೇಳಿದ. ಇನ್ಫ್ಯಾಕ್ಟ್ ಸೆರೆಮನೆಯ ಅಧಿಕಾರಿಗಳು, ಚಕ್ರವರ್ತಿಯ ಮನೆಯವರು ಕೂಡ ರಕ್ಷಣೆಗೆ ಬಂದರು ಅನ್ನುವಂಥದ್ದನ್ನ ನಾವು ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯದ ನಂತರ ಆತನ ಸೇವೆಯಲ್ಲಿ, ಆತನ ವಿಷಯದಲ್ಲಿ ನಾವು ಅನೇಕ ಸಾಕ್ಷಿಗಳನ್ನು ಕೊಡ್ತೇವೆ. ಸೊ ಪ್ರಿಯರೇ, ಲಾಕ್ಡೌನ್ ಮುಕ್ತಾಯವಾಗಲಿಕ್ಕೆ ಬಂತು. ನಾವು ಸಾಕ್ಷಿ ಹೇಳುವಂಥ ಸಮಯ ಆರಂಭವಾಗಬೇಕು. ಓಕೆ, ನಮಗೆ ಎಂಥ ಅವಕಾಶ ಸಿಕ್ಕರು, ಎಲ್ಲಿ ಅವಕಾಶ ಸಿಕ್ಕರು ನಾವು ಸಾಕ್ಷಿ ಆಗುವುದಕ್ಕೆ ಸಿದ್ಧವಾಗಬೇಕು. ಅದಕ್ಕಾಗಿ ಬಲ ಕೂಡ ದೇವರು ಕೊಡುವಾತನಾಗಿದ್ದಾನೆ. ಓಕೆ, ನಾನು ಏನು ಹೇಳಬೇಕು ಗೊತ್ತಾಗುವುದಿಲ್ರಿ, ನಿನ್ನ ಜೀವನದ ಸಾಕ್ಷಿ ಹೇಳ ಅಷ್ಟೇ. ಓಕೆ, ನನಗೆ ಬೈಬಲ್ ನಾಲೆಜ್ ಗೊತ್ತಿಲ್ಲ, ನನಗೆ ಒಂದು ವೇಳೆ ಫಿಲಾಸಫಿ ಗೊತ್ತಿಲ್ಲ, ನೋ ಪ್ರಾಬ್ಲಮ್. ನಿನ್ನ ಜೀವನದಲ್ಲಿ ಆತನು ಏನು ನಿನಗೆ ಮಾಡಿದ್ದಾನೆ ಅದನ್ನು ಮತ್ತೊಬ್ಬರಿಗೆ ಹೇಳಬೇಕು. ಓಕೆ, ಸೊ ಈ ವಿಷಯ ನಾವು ನಿರ್ಧಾರ ಮಾಡೋಣ. ಓಕೆ, ಇದು ಈ ಅಧ್ಯಾಯನ ನಾವು ಮುಕ್ತಾಯಗೊಳಿಸುವಂತೆ ನಾನು ನಿಮಗೆ ವಂದನೆ ಸಲ್ಲಿಸ್ತೇನೆ.
Thank you very much for participating, but it's a request. A time to go and share our testimony has come. ನಾವು ಹೊರಟು ಹೋಗಿ ಸಾಕ್ಷಿಗಳಾಗುವ ಸಮಯ ಬಂದಿದೆ. ಸೊ ಇನ್ಫ್ಯಾಕ್ಟ್ ಅಪೊಸ್ತಲ ಕೃತ್ಯ ಮುಕ್ತಾಯವಾಗಿಲ್ಲ. ಓಕೆ, ಅಪೊಸ್ತಲ ಕೃತ್ಯ ಮುಕ್ತಾಯವಾಗಿಲ್ಲ. ಯೇಸು ಸ್ವಾಮಿ ಬರುವಾಗ ತಿರುಗಿ 2ನೇ ಸಾರಿ ಆತನು ಬರಲಿಕ್ಕಿದ್ದಾನೆ. ಆತನು ಬರುವಾಗ ಅದು ಮುಕ್ತಾಯವಾಗಿ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಗ್ತದೆ, ಇನ್ನೊಂದು ಪುಸ್ತಕ ಬರೆಯಲ್ಪಡ್ತದೆ. ಮೋಸ್ಟ್ಲಿ ಅವಾಗ ನಮ್ಮೆಲ್ಲರ ಹೆಸರುಗಳು ಕೂಡ ಅದರಲ್ಲಿ ಬರ್ತದೆ. ಬಟ್ ಏನು ಗೊತ್ತಾ, ನಾವು ನೆನ್ಪಿಟ್ಕೊಳ್ಳೋಣ, ಹೊರಟು ಹೋಗಿ ಸಾಕ್ಷಿಗಳಾಗಬೇಕಾದಂಥ ಸಮಯ ಬಂದಿದೆ. ನಮ್ಮ ದೇಶಕ್ಕೆ ನಮ್ಮ ಸಾಕ್ಷಿಯ ಅವಶ್ಯಕತೆ ಇದೆ. ನಮ್ಮ ಜೀವಿತದಲ್ಲಿ ಕರ್ತನು ಮಾಡಿದಂಥ ಅದ್ಭುತವನ್ನು ಮತ್ತೊಬ್ಬರಿಗೆ ಹೇಳಬೇಕಾದಂಥ ದಿವಸಗಳಲ್ಲಿ ನಾವಿದ್ದೇವೆ ಪ್ರಿಯರೇ. ಸೊ ನಾನು ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ, ಈ ಡಿಸ್ಕಷನ್ ಫಾಲೋ ಮಾಡಿದವರು, ನೀವು ನಂತರ ಯೂಟ್ಯೂಬ್ನಲ್ಲಿ ಈ ಡಿಸ್ಕಷನ್ನ ಕೇಳ್ತಾ ಇರುವಂಥವರು ಪ್ರಿಯರೇ, ನಿಮಗೆ ಈ ಒಂದು ರಿಕ್ವೆಸ್ಟ್ ಮಾಡ್ತೇವೆ. ನಾವು ಈ ಒಂದು ಅಪೊಸ್ತಲರ ಕೃತ್ಯದ ಒಂದು ಅಧ್ಯಯನ ಮುಗಿಸಿದ್ದೇವೆ, ಅಪೊಸ್ತಲರ ಕೃತ್ಯ ಮುಗಿಸಿಲ್ಲ. ಓಕೆ, ಬೈಬಲ್ ಸ್ಟಡಿ ಮುಗಿಸಿಲ್ಲ, ಅಧ್ಯಯನ ಮುಗಿಸಿಲ್ಲ. ವಿ ಕಂಟಿನ್ಯೂ ಟು ಸ್ಟಡಿ, ಕಂಟಿನ್ಯೂ ಟು ಲರ್ನ್, ಆ್ಯಂಡ್ ಸೊ ಐ ರಿಕ್ವೆಸ್ಟ್ ಯು ಟು ಬಿ ಅಲರ್ಟ್, ಆಕ್ಟಿವ್ ಆ್ಯಂಡ್ ಪ್ರೊಕ್ಲೇಮಿಂಗ್ ದ ಗಾಸ್ಪಲ್. ಓಕೆ, ಸೊ ಈ ದಿವಸ ನಾವು ಶಾಲ್ ವಿ ಪ್ರೇ ಆ್ಯಂಡ್ ಕನ್ಕ್ಲೂಡ್. ಮತ್ತು ಮಗಳು ಸುಷ್ಮಾಗಾಗಿ, ಹೇಸಲ್ಗಾಗಿ ಮತ್ತು ಸಂತೋಷ್ಗಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಮತ್ತು ಆನ್ಲೈನ್ನಲ್ಲಿಯೂ ಕೂಡ ಅನೇಕರು ಭಾಗವಹಿಸಿದ್ದಾರೆ. ಅವರೆಲ್ಲರನ್ನ ನಿನ್ನ ಕೈಗೆ ನಾವು ಒಪ್ಪಿಸಿಕೊಡ್ತೇವೆ. ಆಶೀರ್ವದಿಸಪ್ಪ, ಆಶೀರ್ವದಿಸು ಮತ್ತು ಅವರ ಸಂಗಡ ಮಾತನಾಡು. ನಾವು ಸಾಕ್ಷಿಗಳಾಗುವಂಥ ಜನರಾಗಿ ನಾವು ಮುಂದೆ ಬೆಳೆಯುವುದಕ್ಕಾಗುವಂತೆ ಸಹಾಯ ಮಾಡು. ಈ ಅಧ್ಯಯನವನ್ನು ಈ ರೀತಿಯಾಗಿ ನಾವು ಮುಕ್ತಾಯಗೊಳಿಸುವಂತೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಹೊಂದಿದ್ದೇವೆ ತಂದೆಯೇ. ತಿರುಗೊಂದ್ಸಾರಿ ನಾನು ನಿಮ್ಗೆ ವಂದನೆ ಸಲ್ಲಿಸ್ತೇನೆ, ನೀವೆಲ್ಲ ಭಾಗವಹಿಸಿದ್ದಕ್ಕಾಗಿ. ತಿರುಗಿ ಇನ್ನೂ ರಿಕ್ವೆಸ್ಟ್ ಮಾಡ್ತೇವೆ, ಶೇರ್ ಮಾಡ್ರಿ. ಇನ್ನೂ ರಿಕ್ವೆಸ್ಟ್ ಮಾಡ್ಕೊಡ್ತೇವೆ, ನೀವು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಇನ್ನೂ ರಿಕ್ವೆಸ್ಟ್ ಮಾಡ್ತೇವೆ, ನಮ್ಮ ಮೀಡಿಯಾ ಟೀಮ್ನವರು ಕೈ ಸನ್ನೆ ಮಾಡಿ ಹೇಳ್ತಾ ಇದ್ದಾರೆ, ನಾನು ಇನ್ನೂ ಹೇಳಬೇಕು ಏನೇನೋ ಅಂತ. ಹೇಳೋದಿದ್ರೆ ಹೇಳ್ಬಿಡ್ರಿ, ಇವಾಗ ಏನು ಹೇಳಬೇಕಾಗಿದೆ ಅಂತ. ನಮಗೆ ಓಕೆ, ಇಲ್ಲಿ ಬಂದು ನೋಟ್ಸ್ ಕೊಟ್ಬಿಡ್ರಿ, ಏನದು ನೋಟ್ ಅಂತ ಹೇಳಿ ನಾನು ಹೇಳ್ಬಿಡ್ತೇನೆ. ಅವ್ರು ಹೇಳ್ತಾ ಇದ್ದಾರೆ ಪರಿಶುದ್ಧ, ಕರೆಕ್ಟ್, ಇದು ನಾನು ಹೇಳಬೇಕಾಗಿತ್ತು, ಮರ್ತುಬಿಟ್ಟೆ. ಬಟ್ ನಾಳೆ 7 o'clock ತಿರುಗಿ ಆನ್ಲೈನ್ ಬರ್ತೀವಿ. ಓಕೆ, ಡೋಂಟ್ ವರಿ, 7 o'clock ತಿರುಗಿ ನಾವು ಆನ್ಲೈನ್ ಬರ್ತೀವಿ. ಆದರೆ ಡಿಸ್ಕಷನ್ ಅಲ್ಲ, ಅದು ಟೀಚಿಂಗ್ ಸೆಷನ್. ನಾವು ಪರಿಶುದ್ಧಾತ್ಮನ ಕುರಿತಾದಂಥ ಟೀಚಿಂಗ್ ಸೆಷನ್ ಏನು ನಾವು ಮಾಡ್ತಾ ಇದ್ವಿ 11 ಗಂಟೆಗೆ, ಅದನ್ನು ವಿ ಆರ್ ಸ್ಟಾರ್ಟಿಂಗ್ ಟುಮಾರೋ, ನಾಳೆ 7 o'clock ಆನ್ವರ್ಡ್ಸ್. ಓಕೆ, ಸೊ ದಯಮಾಡಿ ಜಾಯ್ನ್ ಆಗಿರಿ, ಶೇರ್ ಮಾಡಿರಿ, ಆ್ಯಂಡ್ ನೀವು ಆಶೀರ್ವಾದ ಹೊಂದ್ರಿ ಮತ್ತು ಇತರರಿಗೂ ಆಶೀರ್ವಾದವಾಗಿರಿ. ನಾಳೆಯ ವಿಷಯ ಏನು ಗೊತ್ತಾ? ಪರಿಶುದ್ಧಾತ್ಮನನ್ನು ಅನುಸರಿಸುವುದು. ಓಕೆ, ಹೌ ಆರ್ ವಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಓಕೆ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ದಯಮಾಡಿ ಆಸಕ್ತಿಯಿಂದ ಶೇರ್ ಮಾಡಿ ನೀವು ಬಂದು ನಾಳೆ ಸಾಯಂಕಾಲ ಅದು 2 ಪಾರ್ಟ್ ಅಧ್ಯಯನ ಇದೆ. ಮೊದಲನೇ ಪಾರ್ಟ್ ನಾಳೆ ನೀವು ಅದನ್ನು ನೀವು ಕೇಳಲಿಕ್ಕಿದ್ದೀರಿ. ಸೊ ದಯಮಾಡಿ ನಾನು ಮುನ್ನೋಡ್ತೇನೆ, ನೀವೆಲ್ಲ ಇರ್ತಿರೋ ಇಲ್ಲೋ, ಈ ಬೈಬಲ್ ಸ್ಟಡಿಯಲ್ಲಿ ಭಾಗವಹಿಸ್ತಿರೋ ಇಲ್ಲೋ ಅಂತೇಳಿ. ಓಕೆ, ಥ್ಯಾಂಕ್ ಯು ಭಾಗವಹಿಸಿದ್ದಕ್ಕಾಗಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್. We will see feedback hang button on here. Still, again, actually.